ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಈ ಒಂದು ದಿವಸ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥರ ಭೌಮ ವ್ಯಕ್ತಿತ್ವವನ್ನು ಪರಿಚಯಿಸಲು ಹಾಗೂ ಗುರುಗಳ ಜೊತೆಗಿನ ವಿಶೇಷ ಒಡನಾಟಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರಾದ ಹಾಗೂ ಉತ್ತಮ ಲೇಖಕರಾದಂತಹ ಶ್ರೀ ಗುರುಮೂರ್ತಿ ಆಚಾರ್ಯರು ಆಗಮಿಸಿದಂತಹ ಪೂಜ್ಯರಿಗೆ ಪೂರ್ಣಪ್ರಜ್ಞ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾದಂತಹ ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪೂಜ್ಯ ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವ, ಆ ವ್ಯಕ್ತಿತ್ವವನ್ನ ಚಿತ್ರಣ ಮಾಡಲಿಕ್ಕೆ ಇವತ್ತು ಬಂದಿರತಕ್ಕಂತಹ ವಿದ್ವಾಂಸರು ಶ್ರೀಯುತ ಗುರುಮೂರ್ತಿ ಆಚಾರ್ಯರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಹಲವಾರು ವರ್ಷಗಳ ಕಾಲ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿರತಕ್ಕಂತಹ ಒಳ್ಳೆಯ ವಿದ್ವಾಂಸರು. ಪರಮ ಪೂಜ್ಯ ಶ್ರೀಪಾದಂಗಳವರು ಅನೇಕ ವಿದ್ವಾಂಸರುಗಳ ಸಮಕ್ಷದಲ್ಲಿ ನ್ಯಾಯಸುಧಾ ಗ್ರಂಥದ ಪರೀಕ್ಷೆಯನ್ನು ಕೂಡ ನೀಡಿ ಅನೇಕ ಪೀಠಾಧಿಪತಿಗಳಿಂದ ಹಾಗೂ ವಿದ್ವಾಂಸರುಗಳಿಂದ ವಿದ್ವಾಂಸರು ಎಂಬುದಾಗಿ ಮಾನ್ಯರಾಗಿರ್ತಕ್ಕಂಥವರು ಗುರುಮೂರ್ತಿ ಆಚಾರ್ಯರು. ಅನೇಕ ಸಾತ್ವಿಕವಾದ ಆಚರಣೆಗಳು, ಅದರ ಜೊತೆಗೆ ಜ್ಞಾನ ಕಾರ್ಯ, ನಿರಂತರವಾಗಿ ಶಾಸ್ತ್ರ ಪಾಠ ಪ್ರವಚನ, ಯಾದವೇಂದ್ರ ತೀರ್ಥರ ಭಾಗವತ ವ್ಯಾಖ್ಯಾನದ ಶುದ್ಧ ಪಾಠ, ಅದಕ್ಕೋಸ್ಕರವಾಗಿ ಬಹಳ ಪ್ರಯತ್ನವನ್ನ ಪಟ್ಟು ಅನೇಕ ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡಿ ಶುದ್ಧ ಪಾಠವನ್ನು ಕೂಡ ಸಮಾಜಕ್ಕೆ, ವಿದ್ವತ್ ಸಮಾಜಕ್ಕೆ ಕೊಡುಗೆಯಾಗಿ ಗುರುಮೂರ್ತಿ ಆಚಾರ್ಯರು ನೀಡಿದ್ದಾರೆ. ಭಾಗವತಾಶ್ರಮ ಭಂಡಾರಕೇರಿ ಮಠದಿಂದ ಆ ಪುಸ್ತಕ ಪ್ರಕಟವಾಗಿದೆ. ಹೀಗೆ ಅನೇಕ ಪುಸ್ತಕಗಳ ಸಂಶೋಧನೆ, ಸಂಪಾದನೆಯಲ್ಲೂ ಕೂಡ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥವರು ಗುರುಮೂರ್ತಿ ಆಚಾರ್ಯರು. ಶಾಸ್ತ್ರ ಪಾಠ ಅದೊಂದು ದೊಡ್ಡ ಜ್ಞಾನ ಕಾರ್ಯವನ್ನ ನಿರಂತರವಾಗಿ ಮಾಡೋದ್ರ ಜೊತೆಗೆ ಅನೇಕ ವಿಧವಾಗಿರ್ತಕ್ಕಂತಹ ಅನುಷ್ಠಾನಗಳು, ಹರಿದ್ವಾರದಂತಹ ಪವಿತ್ರ ಗಂಗಾ ನದಿಯ ದಡದಲ್ಲಿ ಸುಮಾರು 8 ದಿವಸಗಳ ಕಾಲ ನಿರ್ಜಲ ಉಪವಾಸವನ್ನು ಮಾಡಿ, ನೀರು ಕೂಡ ಇಲ್ಲದೇನೆ ಉಪವಾಸವನ್ನು ಮಾಡಿ, ಕೇವಲ ಭಾಗವತಾದಿ ಗ್ರಂಥಗಳ ಪಾರಾಯಣವನ್ನ ಮಾಡಿ ಒಳ್ಳೆ ಒಂದು ಆದರ್ಶವಾದ ಜೀವನ ಇವತ್ತಿಗೂ ಕೂಡ ನಿರಂತರವಾಗಿ ಯಾವಾಗಲೂ ಭಾಗವತ, ರಾಮಾಯಣ ಆದಿ ಗ್ರಂಥಗಳ ಪಾರಾಯಣದಲ್ಲೇ ತಮ್ಮನ್ನ ತೊಡಗಿಸಿಕೊಂಡಿರ್ತಾರೆ. ಹೀಗೆ ಸಾತ್ವಿಕವಾದ ಜೀವನವನ್ನ ನಡೆಸ್ತಾ ಇರ್ತಕ್ಕಂತಹ ಗುರುಮೂರ್ತಿ ಆಚಾರ್ಯರು ಒಳ್ಳೆ ವಿನಯ, ಅವೆಲ್ಲ ಗುಣಗಳು ತುಂಬಾ ಮುಖ್ಯವಾಗಿರ್ತಕ್ಕಂತಹ ಗುಣಗಳು. ಆ ಗುಣಗಳನ್ನೆಲ್ಲ ಗುರುಮೂರ್ತಿ ಆಚಾರ್ಯರಲ್ಲಿ ನಾವು ಕಾಣಬಹುದು. ಒಂದು ಕರ್ಮಾಚರಣೆಯಲ್ಲಿ ಶ್ರದ್ಧೆ, ಇನ್ನೊಂದು ಜ್ಞಾನದಲ್ಲಿ ಆಸಕ್ತಿ, ಪಾಠ ಪ್ರವಚನದಲ್ಲಿ ಶ್ರದ್ಧೆ, ಅದರ ಜೊತೆಗೆ ವಿನಯಾದಿ ಗುಣಗಳು. ಇದೆಲ್ಲಾ ಗುಣಗಳು ಕೂಡ ಗುರುಮೂರ್ತಿ ಆಚಾರ್ಯರಲ್ಲಿ ಅದೆಲ್ಲ ಎದ್ದು ಕಾಣಿಸ್ತಾ ಇರತಕ್ಕಂತಹ ಗುಣಗಳು. ವಿದ್ಯಾರ್ಥಿಗಳಾಗಿದ್ದಾಗಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಅದೇ ರೀತಿಯಾಗಿ ವಿನಯಾದಿ ಗುಣಗಳಿಂದ ಭೂಷಿತರಾಗಿರ್ತಕ್ಕಂತಹ ಗುರುಮೂರ್ತಿ ಆಚಾರ್ಯರು ಕೃಷ್ಣಾಷ್ಟಮಿಯ ಆಚರಣೆ ಬಗ್ಗೆಯೂ ಕೂಡ ಮೊನ್ನೆ ಇತ್ತೀಚೆಗೆ ಒಂದು ಕೃತಿಯನ್ನು ಕೂಡ ಹೊರಗೆ ತಂದಿದ್ದಾರೆ, ಅದನ್ನು ಸಮಾಜಕ್ಕೆ ನೀಡಿದ್ದಾರೆ. ಕನ್ಯಾಕುಮಾರಿ, ಕಾಶ್ಮೀರ, ಅನೇಕ ಬೇರೆ ಬೇರೆ ಅಷ್ಟು ದೂರದಲ್ಲಿರ್ತಕ್ಕಂಥ ಕ್ಷೇತ್ರಗಳಿಗೂ ಕೂಡ ಹೋಗಿ ಅಲ್ಲೂ ಕೂಡ ಕರ್ಮಾಚರಣೆಗಳನ್ನ ಮಾಡಿ, ಅಲ್ಲಿಯ ಗ್ರಂಥಾಲಯಗಳು ಅಲ್ಲೆಲ್ಲಾ ಕಡೆಗೂ ಕೂಡ ಹೋಗಿ ಅನೇಕ ಹಸ್ತಪ್ರತಿಗಳ ಸಂಗ್ರಹ ಕಾರ್ಯವನ್ನು ಕೂಡ ಅವರು ಮಾಡಿದ್ದಾರೆ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಪಾಠದ ಜೊತೆಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಅದರ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡು ಗುರುಮೂರ್ತಿ ಆಚಾರ್ಯರು ಅದು ನಾಡಿನ ಯಾವುದೇ ಮೂಲೆಯಲ್ಲಿ ನಡೀಲಿ ಅಲ್ಲಿಗೆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿಧವಾದ ಸಹಕಾರಗಳನ್ನ ವಿದ್ಯಾರ್ಥಿಗಳಿಗೆ ನೀಡಿ, ಉತ್ತೇಜನವನ್ನ ನೀಡಿ, ಅವರಿಗೆ
ಪ್ರಶಸ್ತಿ ಬರಬೇಕು, ಆ ರೀತಿಯಾಗಿ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಕ್ಕಂತಹ ಕಾರ್ಯ, ಹೀಗೆ ಅನೇಕ ಚಟುವಟಿಕೆಗಳಲ್ಲಿ ಗುರುಮೂರ್ತಿ ಆಚಾರ್ಯರು ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥವ್ರು, ನಿರಂತರ ಕ್ರಿಯಾಶೀಲರು, ಸಾತ್ವಿಕರು, ಸಜ್ಜನಿಕೆಯನ್ನು ಹೊಂದಿರತಕ್ಕಂಥವ್ರು. ಅವರು ಇವತ್ತು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ನಾವರಲ್ಲಿ ಕೇಳಿದಾಗ ಗುರುಗಳ ಮೇಲಿನ ಅಪಾರವಾದ ಗೌರವದಿಂದ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಪ್ರಣಾಮಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನ ಬಯಸಿ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಲಕ್ಷ್ಮೀ ದಕ್ಷಿಣ ದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ ಗುಣಾನಾಮಾನಂತ್ಯಾನಿ ಸ್ವಭರ್ತುಷ್ಪದ ಕಮಲ ಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವ ನವಸು ವಿಶೇಷೋಪಲಂಭೇನ ತತ್ತತ್ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನಾವತಾನ್ನಃ. ಅಭ್ರಮಂ ಭಂಗರಹಿತಂ ಅಚಲಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯವರ್ಯಂತಾಂ ವಂದೇ ಗುರುಪರಂಪರಾಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಪುರಾಟ್ ಚಕ್ರವರ್ತಿನಂ. ವಿಶ್ವೇಶ ಗುರು ದರ್ಶನ ನಮಗೆ ಮಹಾಭಾರತ ಹೇಳುವಂತೆ ಭಗವಂತನ ವಿರಾಟ್ ದರ್ಶನವನ್ನ ಸಂಜಯ ಉಳಿದವರಿಗೆ ಪರಿಚಯ ಮಾಡಿಸಿಕೊಟ್ಟ ಅಂತ ಕೇಳಿದ್ದೇವೆ. ಹಾಗೆ ಇದು ಕೂಡ ಒಂದು ವಿರಾಟ್ ದರ್ಶನ. ಅದನ್ನ ಪರಿಚಯ ಮಾಡಿಸಿಕೊಡುವಂತಹ ಯಥಾಶಕ್ತಿ ಜವಾಬ್ದಾರಿಯನ್ನು ನಿರ್ವಹಿಸುವಂತದ್ದು ನಮ್ಮ ಕರ್ತವ್ಯ. ತುಂಬು ಆನಂದವನ್ನು ನಾವು ಅನುಭವಿಸಿದ್ದೇವೆ ಅವ್ರ ಶಿಷ್ಯರಾಗಿ. ಎಲ್ಲ ಶಿಷ್ಯರು ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಇದನ್ನ. ಒಂದು 4-6 ಪ್ರಸಂಗಗಳು ಅವ್ರ ಜೊತೆಯಲ್ಲಿ ನಾವು ಇದ್ದಾಗ ಏನೇನ್ ನಡೆದ್ವು, ಕೆಲವು ಮರೆಯಲಾರದಂತ ಘಟನೆಗಳನ್ನ ಹೇಳಿಕೊಳ್ಳುವ ಮೂಲಕವಾಗಿ ಅವರು ಹೇಗೆ ಎಷ್ಟು ಗುಣವಂತರಾಗಿದ್ರು ಮತ್ತು ಉಳಿದ ಪರಿಸರದಲ್ಲಿ ಆ ಗುಣವಂತಿಕೆಯನ್ನು ಹೇಗೆ ಪಸರಿಸ್ತಾ ಇದ್ರು ಅನ್ನುವಂಥದ್ದು ನಮಗ್ ಗೊತ್ತಾಗುತ್ತೆ. ಬಹಳ ದೊಡ್ಡ ವ್ಯಕ್ತಿತ್ವ ಅವರದ್ದು ಏನು ಅಂದ್ರೆ, ಅವರಿಗೆ ಹತ್ರ ಹೋದಷ್ಟು ಇನ್ನೂ ಜಾಸ್ತಿ ಉಜ್ವಲವಾಗಿ, ಇನ್ನೂ ಹೆಚ್ಚು ಗುಣವಂತರಾಗಿ ಕಾಣಿಸ್ತಾ ಇದ್ರು. ಇದು ನಂಗೆ ಬಹಳ ಆಶ್ಚರ್ಯವಾದಂತಹ ಸಂಗತಿ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಏನಾಗುತ್ತೆ ಅಂದ್ರೆ, ದೂರದಿಂದ ಎಲ್ಲ ಚೆನ್ನಾಗಿ ಕಾಣಿಸ್ತಾರೆ, ತುಂಬಾ ಹತ್ರ ಹೋದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಸರಿ ಇದ್ದಾರೆ ಅಂತ. ನಾವು ನಮ್ಮ ಅನುಭವಗಳಲ್ಲಿ ನೋಡ್ತೇವೆ. ಯಾರೇ ಎಷ್ಟೇ ದೊಡ್ಡವರು ಇರ್ಬೋದು, ಆದ್ರೆ ಅವನ ಹೆಂಡತಿಗೂ ಕೂಡ ಅವ್ರ ಮೇಲೆ ಗೌರವ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಅವ್ಳು ಯಾವಾಗ್ಲೂ ಜೊತೆಗಿರ್ತಾಳಲ್ಲ, ಅವಳಿಗೆ ಅವ್ರ ಮೇಲೆ ಗೌರವ ಕಡಿಮೆ. ಯಾಕೆಂದ್ರೆ ಜೊತೆಗಿದ್ ಎಲ್ಲವನ್ನೂ ನೋಡ್ಬಿಟ್ಟಿರ್ತಾಳೆ. ಎಷ್ಟು ಗುಣವಂತರು ಅನ್ನೋ ಅನುಭವ ಆಕೆಗೆ ಪ್ರತಿ ಕ್ಷಣದಲ್ಲೂ ಆಗಿರುತ್ತೆ. ಆಕೆನೂ ಗೌರವ ಇಟ್ಟುಕೊಂಡಿದ್ರೆ ಅದು ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ. ಇನ್ನಷ್ಟು ಗುಣ ಹತ್ರ ಹೋದಷ್ಟು ಇನ್ನೂ ದೊಡ್ಡ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ರು. ಇಷ್ಟೊಂದು ದೊಡ್ಡ ವ್ಯಕ್ತಿತ್ವ ಇನ್ನೆಲ್ಲೂ ಕಾಡ್ಲಿಕ್ಕೆ ಆಗ್ಲಿಲ್ಲ ನನ್ಗೆ. ಹತ್ರ ಹೆಚ್ಚಿಗೆ ಹೋದಷ್ಟು ದೊಡ್ಡ ದೊಡ್ಡ ವ್ಯಕ್ತಿತ್ವ ಕಾಣಿಸುವಂಥದ್ದು ಇದೆಯಲ್ಲ, ಇದು ನಿಜವಾದ ಗುಣವಂತರಲ್ಲಿ ಮಾತ್ರ ಕಾಣಬಹುದಾದಂತಹ ವ್ಯಕ್ತಿತ್ವ. ಬಹಳ ದೊಡ್ಡ ವಿಚಾರ ಅಂದ್ರೆ, ಉಪದೇಶ ತುಂಬಾ ಕಡಿಮೆ ಮಾಡ್ತಾ ಇದ್ರು, ತಾವು ಆಚರಣೆ ಜಾಸ್ತಿ ಮಾಡ್ತಾ ಇದ್ರು.
ನಿಜವಾಗಿಯೂ ಪ್ರಭಾವ ಆಗುವಂಥದ್ದು ಇದಂತೆ. ಇವತ್ತು ಮನಃಶಾಸ್ತ್ರ ಹೇಳುತ್ತೆ, ಯಾರಿಗಾದ್ರೂ ನನ್ನ ಜೊತೆ ನನ್ನ ಸುತ್ತಲಿದ್ದವರಿಗೆ ಪ್ರಭಾವ ಆಗುವಂಥದ್ದು ಯಾವುದು ಅಂದ್ರೆ 65% ಅವನ್ ನೋಡಿ ಕಲಿತಾರೆ ಅಂತ. ನಾವು ಹೆಚ್ಚಾಗಿ ಮಕ್ಕಳಿಗೆ ಉಪದೇಶ ಮಾಡ್ತಾ ಇರ್ತೀವಿ, ಹೀಗಿರ್ಬೇಡ ಹಾಗಿರು. ಸ್ವಲ್ಪ ವಯಸ್ಸಾಯ್ತು ಅಂದ ತಕ್ಷಣ ನಾವು ಉಪದೇಶ ಮಾಡ್ತಾ ಹಾಗಿರ್ಬಾರ್ದು ಹೀಗಿರ್ಬೇಕು, ಹೀಗಿರ್ಬಾರ್ದು ಹಾಗಿರ್ಬೇಕು, ಒಂದಷ್ಟು ಉಪದೇಶ ಮಾಡ್ತಾ ಇರ್ತೀವಿ. ಯಾಕೆ ಅಂದ್ರೆ ಉಪದೇಶ ಮಾಡಿದ್ರೆ ಅವ್ರು ಕೇಳ್ತಾರೆ ಅಂತ ಭ್ರಾಂತಿ ನಮಗೆ. ಆದ್ರೆ ನಿಜವಾಗಿಯೂ ಅಂತಂದ್ರೆ ಮನಃಶಾಸ್ತ್ರ ಹೇಳುತ್ತೆ 65% ನೋಡಿ ಕಲಿತಾರೆ. ಹಾಗಾಗಿ ನಾವೇನಾದ್ರೂ ನಮ್ಮ ಮಕ್ಕಳಿಗೆ ಏನನ್ನಾದ್ರೂ ಕಲ್ಸ್ಕೊಡ್ಬೇಕು ಅಂತಿದ್ರೆ ನಾವು ಹೆಚ್ಚಿಗೆ ಮಾಡ್ಬೇಕು. ಆವಾಗ ಅವ್ರಿಗೆ ಯಾವ್ದು ಕಲಿಸ್ಬೇಕೋ ಅದನ್ನ ನಾವು ಮಾಡ್ತಾ ಇದ್ರೆ ಸಾಕು, ಅವ್ರು ಕಲ್ತ್ಕೊಂಡ್ಬಿಡ್ತಾರೆ ಅಂತ. ಯಾಕೆ ಹೇಳಿದೆ ಅಂದ್ರೆ ನಮ್ ಗುರುಗಳಲ್ಲಿ ಇದ್ದಂತಹ ಈ ಒಂದು ವ್ಯಕ್ತಿತ್ವ ತುಂಬಾ ದೊಡ್ಡದು. ಬಹಳ ದೊಡ್ಡ ಆಚಾರವಂತರಾಗಿದ್ರು, ತುಂಬಾ ಕರ್ಮಠರಾಗಿದ್ರು. ಒಂದು ದಿವಸವೂ ವಾಯುಸ್ತುತಿ ಪುರಸ್ಚರಣೆ ಬಿಟ್ಟದ್ದಿಲ್ಲ. ಅವರಿಗೆ ಯತಿಗಳಿಗೆ ವಿಹಿತವಾದಂತ ಎಷ್ಟು ಜಪಗಳಿವೆ. ಪ್ರಣವ ಮಂತ್ರ 3000 ಮಾಡ್ಲೇಬೇಕು ಅಂತಿದ್ರೆ 3000 ಪೂರ್ತಿ ಮಾಡ್ತಾ ಇದ್ರು. ಹೀಗೆ ತಮ್ಮ ಆಚರಣೆಯಲ್ಲಿ ಒಂದು ಸ್ವಲ್ಪವೂ ಲೋಪ ಮಾಡ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಉಳಿದವರಿಗೆ ನೀವು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಉಪದೇಶವನ್ನು ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನಾನು ಇದ್ದೀನಲ್ವಾ ಅದನ್ನ ನೋಡಿ ಕಲ್ತ್ಕೊಳ್ಳಿ. ಹೇಗಿರ್ಬೇಕು ಅನ್ನೋದನ್ನ ನಾನು ಬಾಯಲ್ಲಿ ಹೇಳೋಲ್ಲ, ಅದನ್ನ ನೋಡಿ ಕಲ್ತ್ಕೊಳ್ಬೇಕು ಅನ್ನುವಂಥದ್ದು ಅವ್ರ ಅಭಿಪ್ರಾಯ ಆಗಿತ್ತು. ಯಾಕೋಸ್ಕರ ಅನ್ನೋ ಒಂದು ಪ್ರಸಂಗ ಹೇಳ್ತೇನೆ. ಒಂದು ದಿವಸ ಒಂದು ಸುಧಾ ಸಂಚಾರದಲ್ಲಿ ಏಕಾದಶಿ ದಿವಸ ಎಲ್ಲೋ ಒಂದು ಸ್ಥಳಕ್ಕೆ ಹೋಗಿದ್ದಾಗ ನಮ್ಮ ವಿದ್ಯಾರ್ಥಿಗಳು ಏಕಾದಶಿ ದಿವಸ ಫಲಾರ ಮಾಡ್ತಾ ಇದ್ರು. ಅದು ಎಲ್ಲೋ ಗುಡ್ಡಾಗಿ ಫಲಾರ ಮಾಡೋದಲ್ಲ, ಎಲ್ಲಿ ಅವ್ರು ಫಲಾರ ಮಾಡ್ತಾ ಇದ್ದಾರೋ ದೊಡ್ಡ ಹಾಲ್ ಅದು, ಅಲ್ಲೇ ಮತ್ತೊಂದು ಬದಿಯಲ್ಲಿ ಸ್ವಾಮಿಗಳು ಜಪ ಮಾಡ್ತಾ ಇದ್ದಾರೆ. ಅನಿವಾರ್ಯ ಮಠದಲ್ಲಿ ಅಷ್ಟೆಲ್ಲ ಕೋಣೆಗಳು ಇನ್ನೊಂದು ಮತ್ತೊಂದು ಹೋದಲ್ಲೆಲ್ಲ ನಮ್ಗೆ ಇರೋದಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿ ಇವ್ರು ಫಲಾರ ಮಾಡ್ತಾ ಇದಾರೆ, ಅದು ಅವ್ರ ಕಣ್ಣಿಗೆ ಬಿಡ್ತಾ ಇದೆ. ಇಷ್ಟಾಗಿಯೂ ಕೂಡ ಅವರು ಫಲಾರ ಮಾಡಬೇಡಿ ಅಂತ ಹೇಳಿಲ್ಲ. ವಾಸ್ತವಿಕವಾಗಿ ಹೇಳ್ಬೇಕಾದಂಥದ್ದು ಅವ್ರಿಗೆ ಅಧಿಕಾರ ಇತ್ತು. ಗುರುಗಳಾಗಿ ಫಲಾರ ಮಾಡಬಾರ್ದು ಅಂತ ಹೇಳಬಹುದಾಗಿತ್ತು. ಅವ್ರ ದಾರಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ಏನೂ ಮಾತಾಡ್ಲಿಲ್ಲ. ಅವರು ಸುಮ್ಮನೆ ಇದ್ರು. ಮಾರನೇ ದಿವಸ ಅವ್ರು ಹೇಳಿದ್ರು, ಏಕಾದಶಿ ಫಲಾರ ಮಾಡೋದು ಅನಿವಾರ್ಯ ಆದ್ರೆ ಮಾಡುವಂತಹದ್ದು ಅಂತ ಪ್ರಸಂಗ. ಅಕಸ್ಮಾತ್ ಮಾಡೋದಾದ್ರೂ ಹಣ್ಣು ಹಾಲಿಗೆ ನಾನು ವ್ಯವಸ್ಥೆ ಮಾಡ್ತೇನೆ, ಬೇರೆ ಏನೂ ತಗೊಳ್ಳದೆ ಇದ್ರೆ ನನ್ಗೆ ಸಮಾಧಾನ ಆಗತ್ತೆ ಅಂತ ತುಂಬಾ ಮೃದುವಾಗಿ ಹೇಳಿದ್ರು. ಮುಂದಿನ ಏಕಾದಶಿಯಿಂದ ನಿಮ್ಗೆ ಹಣ್ಣು ನನ್ನ ಜೊತೆಗಿರ್ತೀರಿ, ನಿಮ್ಗೆ ಏಕಾದಶಿ ಮಾಡ್ಲಿಕ್ಕೆ ಆಗೋಲ್ಲ ಅಂತಾದ್ರೆ ನಿಮ್ಗೆ ಹಣ್ಣು ಹಾಲಿನ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ ಅಂತೇಳಿ ಹೇಳಿದ್ರು. ಆಶ್ಚರ್ಯ ಅಂದ್ರೆ ಅವತ್ತಿನಿಂದಲೂ ಎಲ್ಲರೂ ಫಲಾರವನ್ನೇ ಬಿಟ್ಬಿಟ್ರು, ಶುದ್ಧ ಉಪವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಹುಶಃ ಉಪವಾಸ ಮಾಡಿ ಅಂತ ಹೇಳಿದ್ದಿದ್ರೆ ಎಷ್ಟು ಪ್ರಭಾವ ಆಗ್ತಾ ಇತ್ತೋ, ಅಥವಾ ಸೈಡ್ ಎಫೆಕ್ಟ್ ಗಳು ಏನೇನಾಗ್ತಾ ಇದ್ವೋ ಗೊತ್ತಿಲ್ಲ. ಆದ್ರೆ ಅವ್ರು ಸುಮ್ಮನೆ ನೊಂದುಕೊಳ್ತಾರೆ, ಅಥವಾ ಅವ್ರಿಗೆ ಅದು ಇಷ್ಟ ಇಲ್ಲ ಅನ್ನುವಂಥದ್ದು ಅರ್ಥ ಆಗುವಂತೆ, ಮತ್ತು ತಪ್ಪು ಮಾಡಿದ್ದೀರಿ ಅಂತ ಅದನ್ನು ಹೇಳೋದಕ್ಕೂ ಕೂಡ ಅವ್ರಿಗೆ ಸಂಕೋಚ ಮಾಡ್ಕೊಂಡು ಹೇಳ್ತಾ ಇದ್ರು. ತಪ್ಪು ಮಾಡಿದವರಿಗೆ ಸಂಕೋಚ ಆಗ್ಬೇಕು. ಆ ಥರದಲ್ಲಿ ಹೇಳಿ ತಮ್ಮ ಆಚರಣೆ ಮೂಲಕವಾಗಿ ಪರಿವರ್ತನೆ ಮಾಡಿಸ್ತಾ ಇದ್ರು, ಹೊರತಾಗಿ ಹೆಚ್ಚಿಗೆ ಉಪದೇಶಗಳನ್ನು ಮಾಡ್ತಾ ಇರ್ಲಿಲ್ಲ. ತಾವು ವಿಪರೀತ ಆಚಾರಗಳನ್ನು ಮಾಡ್ಕೊಳ್ತಾ ಇದ್ರು. ತನ್ಮೂಲಕವಾಗಿ ಆ ಥರ ನೀವು ಬದುಕಿ ಅನ್ನೋದನ್ನ ದೊಡ್ಡ ಸೂಚನೆಯನ್ನು ಕೊಟ್ರು. ಮತ್ತು ಪೂರ್ತಿ ಸರಳವಾದಂತಹ ಜೀವನ, ಇದು ಬಹಳ ಆಶ್ಚರ್ಯ. ಸ್ವಚ್ಛವಾದಂತಹ ಜೀವನ. ಅವರ ಜೀವನದ ಎಲ್ಲ ಭಾಗಗಳು ಕೂಡ ಪಾರದರ್ಶಕವಾಗಿತ್ತು. ಒಂದ್ ದಿವಸ ಉಡುಪಿಗೆ ಯಾರೋ ಒಬ್ಬರನ್ನ ದೊಡ್ಡ ಅಧಿಕಾರಿಯನ್ನು ಕರ್ಕೊಂಡು ಹೋಗಿ ಸ್ವಾಮಿಗಳ ರೂಮ್ ತೋರಿಸಿದ್ರೆ ಅವ್ರು ಹೇಳಿದ್ರು, ಇಲ್ಲೇ ಇರ್ತಾರ ಸ್ವಾಮಿಗಳು? ಹೌದು, ಇಲ್ಲೇ ಇರ್ತಾನೆ. ಮತ್ತೆ ಇಲ್ಲ, ಇಲ್ಲೇ ಇರ್ತಾರ? ಹೌದು, ಯಾಕೆ, ಏನ್ ನಿಮ್ ಸಮಸ್ಯೆ ಏನು ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಯಾರ್ ಬೇಕಾದ್ರೂ ಬಂದ್ಬಿಡ್ಬೋದಿಲ್ಲ ಇಲ್ಲಿ ನೇರವಾಗಿ, ಇಂಥ ಕಡೆ ಇರ್ತಾರ ಅಂತ. ಅಂದ್ರೆ ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು, ನಮ್ಮ ದೇಶದ ಅತಿ ದೊಡ್ಡ ಹುದ್ದೆಯಲ್ಲಿರುವಂತವರು ಕೂಡ ಯಾರನ್ನ ಭೇಟಿಯಾಗಿ ಮಾತಾಡಿ ಇವರ ಸಲಹೆಗಳನ್ನೆಲ್ಲ ತಗೊಳ್ತಾರೋ ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಇವರ ಭೇಟಿಯಾಗ್ಲಿಕ್ಕೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗಿರ್ಲಿಲ್ಲ. ಯಾರು ಬೇಕಾದ್ರೂ
ಇವ್ರಿರೋ ಸ್ಥಳಕ್ಕೆ ನೇರವಾಗಿ ಬಂದು ಮಾತಾಡ್ಬಿಡ್ಬಹುದಾಗಿತ್ತು. ಒಂದು 3-4 ಬಾಗಿಲುಗಳನ್ನ ದಾಟಿ 4-6 ವ್ಯಕ್ತಿಯನ್ನ ದಾಟಿ ಇವರನ್ನ ಭೇಟಿ ಆಗ್ಬೇಕಾಗ್ತಾ ಇರ್ಲಿಲ್ಲ. ನೇರವಾಗಿ ಬಂದು ಭೇಟಿ ಆಗ್ಬೋದಾಗಿತ್ತು. ಮತ್ತು ಕುಲ್ಲ ಇಡೀ ಜೀವನ ಎಲ್ಲವೂ ಕೂಡ ಪಾರದರ್ಶಕವಾಗಿತ್ತು. ಯಾವುದು ಮುಚ್ಚಿಟ್ಟು ಮಾಡ್ಕೊಳ್ತಾ ಇರ್ಲಿಲ್ಲ. ತನ್ಮೂಲಕವಾಗಿ ಇಂಥ ಒಂದು ಸಂಸ್ಕಾರವನ್ನ ಅವರ ಹತ್ತಿರದವ್ರಿಗೆ ಹಾಕಿಕೊಟ್ರು. ಆದಷ್ಟು ಸ್ವಚ್ಛವಾಗಿ ಬದುಕಿ, ನೀವ್ ಏನ್ ಮಾಡ್ತಾ ಇದ್ರು ಅದನ್ನ ಇಷ್ಟು ನನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ ತೋರಿಸ್ಕೊಂಡ್ಬಿಡಿ. ಅದು ಬಿಟ್ಟು ಸುಳ್ಳನ್ನ, ಅಪ್ರಾಮಾಣಿಕತೆಯನ್ನ ಜೀವನದಲ್ಲಿ ಸೇರಿಸ್ಕೊಳ್ಬೇಡಿ. ಅದು ನಿಮಗೂ ಭಾರ ಆಗುತ್ತೆ ಮತ್ತು ಧಾರ್ಮಿಕವಾಗಿ ಸರಿಯಲ್ಲ ಅದು. ಆದ್ರಿಂದ ಆದಷ್ಟು ಪ್ರಾಮಾಣಿಕವಾಗಿ, ಸ್ವಚ್ಛವಾಗಿ, ಹೇಗಿದ್ದೇನೋ ಹಾಗೆ ಬದುಕುವಂತೆ ತೋರಿಸ್ಕೊಡುವಂತಹ ಒಂದು ದೊಡ್ಡ ಮಾರ್ಗದರ್ಶನ. ಇಡೀ ಜೀವನವೇ ಅವ್ರ ಪ್ರತಿಯೊಂದು ಹೆಜ್ಜೆಯ ಮಾರ್ಗದರ್ಶನ. ಕೆಲವು ಪ್ರಸಂಗಗಳನ್ನ ಹೇಳ್ಬೇಕು. ಅವರು ಅನ್ನದಾನಕ್ಕೆ ಬಹಳ ಅಪೇಕ್ಷೆ ಪಡ್ತಾ ಇದ್ರು. ಊಟ ಮಾಡಿಸ್ಬೇಕು ಅನ್ನುವಂಥ ಬಹಳ ದೊಡ್ಡ ಅಪೇಕ್ಷೆ. ನಾನು ಅವರ ಹೆಚ್ಚಿನ ಸಾಂಗತ್ಯವನ್ನ ಪಡೆದದ್ದು ಈ ಹಿಂದಿನ ಅವರ ಪರ್ಯಾಯ ಸಂದರ್ಭದಲ್ಲಿ ಹತ್ತಿರದಿಂದ ನೋಡಿದೆ. ಅನ್ನದಾನ ಮಾಡಿಸ್ಬೇಕು ಅನ್ನುವಂಥದ್ದು ಭಾರಿ ಸಾಮಾನ್ಯವಾಗಿ ಅಲ್ಲಿ ಒಂದು ಟೂರಿಸ್ಟ್ ವ್ಯವಸ್ಥೆ ಅಂತಿದೆ. ಬೇರೆ ಊರಿಂದ ಬರುವವರಿಗೆ ಊಟದ ವ್ಯವಸ್ಥೆ, ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡೋದಲ್ಲದೆ ಅದು ತುಂಬಾ ಚೆನ್ನಾಗಿರ್ಬೇಕು ಅನ್ನೋ ಅಪೇಕ್ಷೆ ಪಡ್ತಾ ಇದ್ರು. ಮತ್ತು ಪ್ರತಿಯೊಂದು ಚೆನ್ನಾಗಿದೆಯೋ ಆಗಿಲ್ವೋ ಅದನ್ನು ಪರೀಕ್ಷೆ ಮಾಡ್ತಾ ಇದ್ರು. ಇವರು ಬಹಳ ಆಚಾರವಂತರು. ಭೋಜನ ಶಾಲೆಯಲ್ಲಿ ಮಾಡಿದಂತಹ ಅಡಿಗೆಯನ್ನು ಊಟ ಮಾಡ್ತಾ ಇರ್ಲಿಲ್ಲ. ಅಲ್ಲಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಇವತ್ತು ಸ್ವೀಟ್ ಬಂತೋ ಬರ್ಲಿಲ್ವೋ, ಅದೆಲ್ಲ ಹೇಗ್ ಗೊತ್ತಾಗ್ಬೇಕು? ಇವರು ಯಾರು ಸುಳ್ಳು ಹೇಳಲ್ವೋ ಅವ್ರನ್ನ ನೋಡಿ ವಿಚಾರಿಸ್ಕೊಂಡು ಎಲ್ಲ ಗುರ್ತಿಸ್ಕೊಳ್ತಾ ಇದ್ರು. ಹೇಗೆ ಅಂದ್ರೆ, ಒಂದ್ ದಿವ್ಸ ಇವ್ರನ್ನ ಭೇಟಿ ಮಾಡ್ಲಿಕ್ಕೆ ಯಾವ್ದೋ ವಿಷಯ ಮಾತಾಡ್ಲಿಕ್ಕೆ ಅಂತ ಹೋಗಿದ್ದೆ. ಜೊತೆಗೆ ನನ್ನ ಮಗ ಬಂದಿದ್ದ, ನಮಸ್ಕಾರ ಮಾಡಿದ. ಏನ್ ಮಾಡ್ತಾ ಇದ್ದಾನೆ? ಇವನು ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಸ್ವಾಮಿ, ಇಲ್ಲೇ ಪಕ್ಕದಲ್ಲಿ ಮುಕುಂದ ಕೃಪಾ ಶಾಲೆಯಲ್ಲಿ ಓದ್ತಾನೆ. ಸಾಮಾನ್ಯವಾಗಿ ಮುಕುಂದ ಕೃಪಾ ಶಾಲೆಯಲ್ಲಿ ಓದೋ ಮಕ್ಕಳೆಲ್ಲ ಮಧ್ಯಾಹ್ನ ಊಟಕ್ಕೆ ಭೋಜನ ಶಾಲೆಗೆ ಬಂದ್ಬಿಡ್ತಾರೆ. ಅವ್ರು ಕೇಳಿದ್ರು ಸ್ವಾಮಿಗಳು, ಎಲ್ಲಿ ಊಟ ಮಾಡ್ತಾನೆ? ಭೋಜನ ಶಾಲೆಯಲ್ಲಿ ಬಂದು ಊಟ ಮಾಡ್ತಾನೆ ಸ್ವಾಮಿ. ತಕ್ಷಣ ಅವ್ನ ಕಡೆ ತಿರುಗಿ ಸ್ವಾಮಿಗಳು ಕೇಳಿದ್ರು, ಊಟ ಮಾಡಿದ್ಯಾ ಇವತ್ತು? ಹೌದು ಸ್ವಾಮಿ, ಊಟ ಮಾಡಿದ್ದೆ. ಏನೇನಿತ್ತು? ಅದು ಚಿಕ್ಕ ಮಗು, ಸುಳ್ಳು ಹೇಳಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ಅದರಲ್ಲಿ ಆ ಮಗುವಿನ ಜೊತೆ ಯಾವುದೇ ಮಾಹಿತಿ ತಗೊಂಡ್ರು ಕೂಡ ಪಕ್ಕಾ ಮಾಹಿತಿ ಆಗಿರುತ್ತೆ. ಹಾಗಾಗಿ ಆ ಮಗುನ್ ಕೇಳಿದ್ರು, ಸಾರಿತ್ತ, ಹುಳಿ ಇತ್ತ, ಸ್ವೀಟ್ ಬಂತ? ಸ್ವೀಟ್ ಒಂದ್ ಸರ್ತಿ ಕೇಳಿದ್ರ, 2 ಸರ್ತಿ ಕೇಳಿದ್ರ? ಏನ್ ಸ್ವೀಟ್ ಇತ್ತು? ಎಲ್ಲ ಮಾಹಿತಿ. ಮತ್ತು ಹೇಗಿರುತ್ತೆ, ರುಚಿ ಇರುತ್ತ, ನೀರಿತ್ತ, ಗಟ್ಟಿ ಇತ್ತ, ಎಲ್ಲ ಮಾಹಿತಿನ ಕೇಳಿ ತಿಳ್ಕೊಂಡ್ರು. ಹೀಗೆ ಎಲ್ಲೆಲ್ಲಿ ಮಾಹಿತಿ ತಗೊಂಡ್ರೆ ಪ್ರಾಮಾಣಿಕವಾದ ಸುದ್ದಿ ಬರುತ್ತೋ ಅದು ಗೊತ್ತಿರ್ತಿತ್ತು. ಹಾಗಾಗಿ ಆ ಮಗುವಿನಿಂದಲೂ ಕೂಡ ಮಾಹಿತಿ ತಗೊಳ್ತಾರೆ. ಯಾರೇ ಬಂದವ್ರು ಹೋದವ್ರು ಯಾರೇ ಸಿಕ್ಕಿದ್ರು ಅವ್ರನ್ನ ಕೇಳ್ತಾ ಇದ್ದಿದ್ದು ಊಟ ಆಯ್ತಾ ಅಂತ. ಬಂದವರೆಲ್ಲ ಕೃಷ್ಣನ ಪ್ರಸಾದ ತೆಗೆದುಕೊಂಡು ಹೋಗ್ಬೇಕು ಅಂತ ಬಹಳ ಇತ್ತು ಅವರಿಗೆ. ಹಾಗಾಗಿ ಒಂದ್ಸರ್ತಿ ನಮ್ಮ ವಿದ್ಯಾಪೀಠದ ಅಧ್ಯಾಪಕರ ಶ್ರೀಮತಿ ಮತ್ತು ಅವರ ಅಕ್ಕ ತಂಗಿಯಂದ್ರೆಲ್ಲ ಸೇರ್ಕೊಂಡು ಒಮ್ಮೆ ಉಡುಪಿಗೆ ಬಂದಿದ್ರು. ಅವ್ರು ಬಂದದ್ದೇ ಕೇವಲ ಕೃಷ್ಣನ್ ದರ್ಶನ ಮಾಡ್ಕೊಂಡು ಹೋಗೋದು. ಸ್ವಾಮಿಗಳ ಪರ್ಯಾಯದಲ್ಲಿ, ಬೇಜಾಮ ಸ್ವಾಮಿಗಳ ಪರ್ಯಾಯದಲ್ಲಿ ಕೃಷ್ಣನ್ ದರ್ಶನ ಮಾಡ್ಬೇಕು ಅಂತ ಬಂದಿದ್ರು ಅಷ್ಟೇ. ಅವ್ರು ಬರುವಾಗಲೇ ರಾತ್ರಿ ಆಗೋಗಿತ್ತು. ಎಲ್ಲ ಬಾಗಿಲು ಹಾಕಿ ಆಗಿತ್ತು. ಸ್ವಾಮಿಗಳಿಂದೇನ್ ಮಲ್ಕೊಳ್ಬೇಕು, ಸ್ವಾಮಿಗಳ ಹತ್ರ ಒಂದು ಮಂತ್ರಾಕ್ಷತೆ ಕೊಡಿಸ್ಬಿಡಿ ಅಂದ್ರು. ಕರ್ಕೊಂಡು ಹೋದೆ. ಸುಮಾರು ಒಂದು 10:15 ಆಗಿತ್ತೇನೋ. ಸ್ವಾಮಿ ಇವರು ತಮ್ಮ ಪರ್ಯಾಯದಲ್ಲಿ ಕೃಷ್ಣನ್ ದರ್ಶನ ಮಾಡ್ಬೇಕು ಅಂತ ಬಂದಿದ್ದಾರೆ. ಈಗ ರಾತ್ರಿಯೇ ಹೊರಟು ಪಾಜಕದಲ್ಲಿ ಹೋಗಿ ಉಳ್ಕೊಂಡು ಅಲ್ಲಿಂದ ಬೆಳಿಗ್ಗೆ ಹೊರಟು ವಾಪಸ್ ಬೆಂಗಳೂರಿಗೆ ಹೋಗ್ಬಿಡ್ತಾರೆ. ಬರೀ ಹೆಂಗಸರೇ ಬಂದಿದ್ದಾರೆ. ಗಂಡಂದ್ರು ಹೇಳಿದ್ರೆ ಕರ್ಕೊಂಬರಲ್ಲ, ತುಂಬಾ ಸಮಯ ಕಾದ್ವಿ, ಇದು ಆಗೋದೇ ಇಲ್ಲ ಇದ್ರೆ ಅಂತ ಅವರಷ್ಟೇ ಸೇರ್ಕೊಂಡು ಬಂದಿದ್ದಾರೆ. ಸ್ವಾಮಿ ಎಷ್ಟು ಶ್ರದ್ಧೆ, ಎಷ್ಟು ಭಕ್ತಿಯಿಂದ ಬಂದಿದ್ದಾರೆ ಅಂತ ಅವ್ರು ಮಂತ್ರಾಕ್ಷತೆ ಕೊಡ್ಬೇಕು ಅಂದೆ. ಭಾರಿ ಖುಷಿ ಪಟ್ಟು ಮಂತ್ರಾಕ್ಷತೆ ಕೊಟ್ಟಾಗ ಅಂತ ನಾನು ಅನ್ಕೊಂಡಿದ್ದೆ. ಸ್ವಾಮಿಗಳು ಹೆಚ್ಚಿಗೆ ಮಾತಾಡಿಲ್ಲ, ಸುಮ್ಮನೆ ಮಂತ್ರಾಕ್ಷತೆ ಕೊಟ್ಟರು. ಅವ್ರು ಇನ್ನೇನು ಹೊರಡ್ಬೇಕು ಸ್ವಾಮಿ ಹೇಳಿದ್ರು. ನಂಗೆ ಪೂರ್ತಿ ಸಮಾಧಾನ ಇಲ್ಲ. ಏನ್ ಸ್ವಾಮಿ, ತಮ್ಮ ಪರ್ಯಾಯದಲ್ಲಿ ದರ್ಶನ ಮಾಡ್ಬೇಕು ಅಂತ ಬಂದಿದ್ದಾರೆ, ಸಮಾಧಾನ ಇಲ್ಲ ಅಂದ್ರೆ ಹೇಗೆ? ಸ್ವಾಮಿಗಳು ಹೇಳಿದ್ರು, ಇಲ್ಲಿ ತನಕ ಬಂದು ಅವ್ರು ಊಟ ಮಾಡದೆ ಹೋದ್ರೆ ನಂಗೆ ಪೂರ್ತಿ ಸಮಾಧಾನ ಆಗಲ್ಲ, ಅವ್ರು ಊಟಕ್ಕೆ ಇದ್ದಿದ್ರೆ ಪೂರ್ತಿ ಸಂತೋಷ ಆಗ್ತಾ ಇತ್ತು ಅಂತ ಹೇಳಿ ಕಳಿಸಿದ್ರು. ಸ್ವಾಮಿಗಳು ಇಷ್ಟ ಹೇಳಿದ್ಮೇಲೆ ಅವ್ರು ತಪ್ಪಿಸ್ಕೊಳ್ಲಿಕ್ಕಾಗತ್ತಾ? ಮಾರನೇ ದಿವಸ ಯಥಾ ಪ್ರಕಾರ ಪಾಜಕಕ್ಕೆ ಹೋದ್ರು, ಊಟಕ್ಕೆ ಇಲ್ಲಿಗೆ ಬಂದ್ಬಿಟ್ರು.
ಚೌಕಿಯಲ್ಲಿ ಊಟ ಮುಗಿಸ್ಕೊಂಡು ಆಮೇಲೆ ಮತ್ತೆ ಪುನಃ ಮಧ್ಯಾಹ್ನ ಮಂತ್ರಾಕ್ಷತೆಗೆ ಬಂದಿದ್ರು. ಮಧ್ಯಾಹ್ನ ಮಂತ್ರಾಕ್ಷತೆಗೆ ಬಂದ್ರೆ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟು ಸ್ವಾಮಿಗಳು ನೆನಪಲ್ಲಿ ಹೇಳಿದ್ರು, ಈಗ ಪೂರ್ತಿ ಸಮಾಧಾನ ಆಯ್ತು ನಂಗೆ. ಕೃಷ್ಣನ್ ಪ್ರಸಾದ ತಗೊಂಡ್ರಲ್ಲ, ಇನ್ನು ಸಮಾಧಾನ ಆಯ್ತು ನಂಗೆ. ಅಂದ್ರೆ ಬಂದ್ರು ಹೋದ್ರು ಅಷ್ಟಾದ್ರೆ ಸಾಕಾಗಲ್ಲ, ಬಂದವ್ರಿಗೆಲ್ಲ ನಾನು ಊಟ ಮಾಡಿಸಿ ಕಳಿಸ್ಕೊಡ್ಬೇಕು ಅಂದ್ರೆ ಸಮಾಧಾನ. ಹೀಗೆ ಊಟ ಮಾಡಿಸೋದು ಅಂದ್ರೆ ಬಹಳ ಖುಷಿ. ನಮ್ಮ ವಿದ್ಯಾರ್ಥಿಗಳಿಗಂತೂ ಇದರ ಅನುಭವ ಸಾಕಷ್ಟು. ಪ್ರತಿ ವರ್ಷ ಪರೀಕ್ಷೆ ಮುಗಿದ ಮೇಲೆ ವಿದ್ಯಾರ್ಥಿಗಳನ್ನು ಕೇಳ್ತಾ ಇದ್ರು, ಊರಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಏನ್ ಸ್ವೀಟ್ ಮಾಡಿಸ್ಬೇಕು, ಎಲ್ಲಾದ್ರೂ ಕೇಳೋದಿದ್ಯಾ? 400-500 ಜನಕ್ಕೆ ಸ್ವೀಟ್ ಮಾಡಿಸೋದೇ ಕಷ್ಟದ್ದು. ಅದ್ರ ಮೇಲೆ ಯಾವ ಸ್ವೀಟ್ ಆಗ್ಬೇಕು ಅಂತ ಇವ್ರು ಹೇಳ್ತಾರೋ ಅದನ್ನೇ ಮಾಡಿಸ್ತಾ ಇದ್ರು ಕೂಡ ಸುಮ್ನೆ ಸಮಾಧಾನ ಕೇಳೋದಲ್ಲ. ಹುಡುಗರು ಯಾವ್ದ್ಯಾವ್ದೋ ಸೋಂಪಾಪುಡಿ ಅಂತೆ, ಅದ್ಯಾವ್ದೋ ಒಂದು ಚಂದ್ರಕಲಾ ಅಂತ ಒಂದ್ ಸರ್ತಿ ಯಾರೋ ಸ್ವೀಟ್ ಮಾಡಿದ್ರು ಸ್ವಾಮಿ, ತುಂಬಾ ಚೆನ್ನಾಗಿತ್ತು, ನಮ್ಗೆ ಚಂದ್ರಕಲಾ ಅಂದ್ರೆ ಬಹಳ ವಿಶೇಷ. ಹೌದಾ, ಸರಿ, ಪಾಪ ವ್ಯವಸ್ಥಾಪಕರಿಗೆ ಎಷ್ಟು ಕಷ್ಟ ಆಗುತ್ತೋ ಏನೋ. ಸ್ವಾಮಿಗಳು ಹೇಳ್ತಾ ಇದ್ರು ಖಂಡಿತ ಆಗಲೇಬೇಕು. ಅವ್ರಿಗೆ ಒತ್ತಡ ತಂದು, ಇಲ್ಲೇ ನಾನು ಊಟ ಮಾಡಲ್ಲ ಅಂತ ಹೇಳಿ ಒತ್ತಡ ತಂದಾದ್ರು ವಿದ್ಯಾರ್ಥಿಗಳು ಖುಷಿಯಲ್ಲಿ ಚಂದ ಊಟ ಮಾಡ್ಬೇಕು ಅಂತ. ಯಾಕೆಂದ್ರೆ ಅವರು ಓದ್ತಾ ಇದ್ದಾರೆ. ಹೊಟ್ಟೆ ಮಾತಾಡ್ಲಿಲ್ಲ ಅಂದ್ರೆ ಮಾತ್ರ ತಲೆ ಮಾತಾಡತ್ತೆ, ತಲೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ತುಂಬಾ ಖುಷಿಯಾಗಿರ್ಬೇಕು. ಸುಮ್ಮನೆ ಏನೋ ಊಟ ಮಾಡಿದ್ರೆ ಸಾಕಾಗಲ್ಲ, ತುಂಬಾ ಸಂತೋಷದಲ್ಲಿ ಊಟ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಬೆಳಿಗ್ಗೆ ಫಲಹಾರದ ವ್ಯವಸ್ಥೆ ಇದೆ, ಗಂಜಿ ಊಟದ ವ್ಯವಸ್ಥೆ ಇದೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ, ರಾತ್ರಿ ಊಟದ ವ್ಯವಸ್ಥೆ ಇದೆ. ಇದೆಲ್ಲದರ ಮಧ್ಯದಲ್ಲಿ ಯಾರೋ ಒಬ್ರು ಹಿರಿಯ ಅಧ್ಯಾಪಕರು ಅವರು ಏಕಾಂತದಲ್ಲಿ ಸ್ವಾಮಿಗಳಿಗೆ ಹೋಗಿ ಹೇಳಿದ್ರು, ಸ್ವಾಮಿ ಮಧ್ಯಾಹ್ನ ಊಟ ಆಗೋಗುತ್ತೆ, ರಾತ್ರಿ ತನಕ ಏನಿರಲ್ಲ, ಚಿಕ್ಕ ಮಕ್ಕಳಿಗೆ ಹಸಿವಾಗುತ್ತೆ, ನಮ್ಮ ಮನೆಗಳಲ್ಲಿ ಸಾಯಂಕಾಲ ಹಸಿವಾಯ್ತು ಅಂತ ಹೇಳಿದ್ರೆ ಏನಾದ್ರು ಕೊಡ್ಲಿಕ್ಕಾಗತ್ತೆ, ಮಕ್ಕಳಿಗೆ ಊಟಕ್ಕೆ ಕೂತಾಗ ಊಟ ಮಾಡ್ಬಿಡ್ಬೇಕು ಹೊಟ್ಟೆ ತುಂಬಾ ಅನ್ನೋದು ಗೊತ್ತಾಗಲ್ಲ, ಮಧ್ಯಾಹ್ನ ಊಟ ಏನಾದ್ರು ಸರಿ ಮಾಡ್ಲಿಲ್ಲ ಅಂತ ಆದ್ರೆ ರಾತ್ರಿ ತನಕ ಏನೂ ಇಲ್ಲ ಅಂತ ಆಗುತ್ತೆ ಅಂತ ಒಂದ್ ದಿವ್ಸ ಗುಟ್ಟಲ್ಲಿ ಹೋಗಿ ಸ್ವಾಮಿಗಳಿಗೆ ಹೇಳಿ ಬಂದ್ಬಿಟ್ರು. ಸ್ವಾಮಿಗಳು ತಕ್ಷಣವೇ ಜಾರಿಗೆ ತಂದ್ರು. ಸಾಯಂಕಾಲ 5 ಗಂಟೆಗೆ ಅವ್ರು ಆಟಕ್ಕೆ ಹೋಗೋ ಹೊತ್ತಿಗೆ ಏನಾದ್ರೂ ಒಂದು ಸಣ್ಣ ಫಲಾರದ ವ್ಯವಸ್ಥೆ ಆಗ್ಬೇಕು. ದಿವಸ ಬರೀ ಹಾಲನ್ನಷ್ಟೇ ಕೊಡ್ತಾ ಇದ್ರು, ಬರೀ ಹಾಲು ಸಾಕೋಗಲ್ಲ, ಫಲಾರದ ವ್ಯವಸ್ಥೆ ಆಗ್ಬೇಕು ಅಂತ ಆ ಚಿಕ್ಕ ಮಕ್ಕಳಿಗೆ ಮತ್ತೊಂದು ಕುರುಕುಲು ತಿಂಡಿಯೋ ಹೀಗೇನಾದ್ರೂ ಒಂದು ತಿಂಡಿ ಆಗ್ಬೇಕು ಅಂತ. ನಮ್ಮ ಮನೆಗಳಲ್ಲಿ ನಾವಿಷ್ಟು ಜೋಪಾನ ಮಾಡ್ಲಿಕ್ಕೆ ಆಗತ್ತೋ ಇಲ್ವೋ ಅಷ್ಟು ಪ್ರಾಮಾಣಿಕವಾದಂತ ಪ್ರೀತಿಯಿಂದ ಅವರು ವಿದ್ಯಾರ್ಥಿಗಳನ್ನ ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಊಟ ಮಾಡಿಸೋದು ಅಂದ್ರೆ ಯಾರೇ ಬರ್ಲಿ, ತಮ್ಮ ಪರ್ಯಾಯದ ಸಂದರ್ಭದಲ್ಲಿ ಉಡುಪಿಗೆ ಯಾರೇ ಬಂದ್ರು ಕೂಡ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರ ಸಿದ್ಧಾಂತ ಆಗಿತ್ತು. ಪ್ರತಿಯೊಬ್ಬರನ್ನು ಕಾಳಜಿಯಿಂದ ಕೇಳ್ತಾ ಇದ್ರು. ಅಲ್ಲಿ ಯಕ್ಷಗಾನ ಇತ್ಯಾದಿಗಳನ್ನ ಮಾಡ್ಲಿಕ್ಕೆ ಅಂತ ಬಂದ್ರೆ ಅವ್ರದ್ದೆಲ್ಲ ಮುಗಿಯೋದು 10:15, 11 ಗಂಟೆ ಆಗ್ತಾ ಇತ್ತು. ಅಷ್ಟೊತ್ತನಕೂ ಇದ್ದು ಅವ್ರಿಗೆಲ್ಲ ಮಂತ್ರಾಕ್ಷತೆ ಕೊಟ್ಟು ಅವ್ರಿಗೆ ಊಟದ ವ್ಯವಸ್ಥೆ ಆಗಿದ್ಯಾ, ನೀವು ಊಟ ಮಾಡಿದ್ರ, ಪ್ರತಿಯೊಬ್ಬರನ್ನು ಊಟ ಮಾಡಿಯೇ ಕಳಿಸ್ಕೊಡ್ತಾ ಇದ್ರು. ಒಂದ್ಸರ್ತಿ ಒಂದು ಪ್ರಸಂಗ, ಪೇಜಾವರ ಮಠದಲ್ಲಿ, ಇದು ಪರ್ಯಾಯದಲ್ಲಿರುವಾಗ ಸ್ವಾಮಿಗಳು ಕೃಷ್ಣ ಮಠದಲ್ಲಿಯೇ ಇದ್ದು ಬಿಡ್ತಾರೆ. ಪೇಜಾವರ ಮಠದಲ್ಲಿ ಯಾರೋ ಒಬ್ಬ ಕಳ್ಳ ಸಿಕ್ಕಿದ್ರು. ಹುಡುಗರು ಭಾರಿ ಸಂಭ್ರಮದಲ್ಲಿ ಹಿಡಿದು ಬಿಟ್ಟಿದ್ದೇವೆ ಕಳ್ಳನ್ನ ಅಂತ ರಾತ್ರಿಯೇ ಕರ್ಕೊಂಡು ಹೋದ್ರು ಸ್ವಾಮಿಗಳ ಹತ್ರ. ಸುಮಾರು ಒಂದು 11 ಗಂಟೆ ಹೊತ್ತಿಗೆ ಕಳ್ಳನ್ನ ಹಿಡ್ಕೊಂಡು ಹೋದ್ರೆ ಈಗಾಗಲೇ ಕೆಲವು ಪೆಟ್ಟು ಕೊಟ್ಟು ಕಳ್ಳನಿಗೆ ಭಾರಿ ಹಿಡಿದು ಬಿಟ್ಟಿದೀವಿ, ಸ್ವಾಮಿಗಳು ನಮ್ಮನ್ನು ಭಾರಿ ಹೊಗಳ್ತಾರೆ ಅಂತ ಅನ್ಕೊಂಡು ಕಳ್ಳನ್ ಕರ್ಕೊಂಡು ಸ್ವಾಮಿಗಳ ಎದುರುಗಡೆ ಹೋಗಿ ನಿಲ್ಸಿದ್ರೆ ಸ್ವಾಮಿಗಳು ಏನ್ ವಿಚಾರಿಸಿದ್ರು ಗೊತ್ತಾ? ರಾತ್ರಿ 11 ಆಗೋಗಿದೆ, ಎಲ್ಲ ಬಡ್ದು ಮೆತ್ತಗಾಗಿ ಹೋಗಿದಾನವನು, ಆ ಕಡೆ ಈ ಕಡೆ ಹಿಡ್ಕೊಂಡು ದರ ಎಳ್ಕೊಂಡು ಅವನನ್ನು ಕರ್ಕೊಂಡು ಹೋಗಿ ಸ್ವಾಮಿಗಳ ಹತ್ರ ನಿಲ್ಸಿ, ನಾವು ಹಿಡಿದು ಬಿಟ್ಟಿದೀವಿ ಕಳ್ಳನ್ನ ಅಂತಂದ್ರೆ ತಕ್ಷಣವೇ ಸ್ವಾಮಿಗಳು ಅವನನ್ನು ಕೇಳಿದ್ರು, ಊಟ ಆಗಿದ್ಯಾ? ಬಂದಿರುವ ಕಳ್ಳ ಮಠದ ವಸ್ತು ಕದ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ಅಂತವನಿಗೆ ಸ್ವಾಮಿಗಳು ಕೇಳ್ತಾರೆ, ಊಟ ಆಗಿದ್ಯಾ? ಹೀಗೆ ಅದು ಅವನ ವೈಯಕ್ತಿಕ ವಿಚಾರ, ಕಳ್ಳತನ ಮಾಡ್ಲಿಕ್ಕೆ ಇಳಿದಿದ್ದಾನೆ ಅನ್ನುವಂಥದ್ದು ಅವನ ಸಮಸ್ಯೆ ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ. ಆದ್ರೆ ಯಾರೇ ಆಗಿರ್ಲಿ, ಹೊಟ್ಟೆ
ತುಂಬಿರ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಪ್ರತಿಯೊಬ್ಬನಿಗೂ ಕೂಡ ಯಾರು ಉಪವಾಸದಿಂದ ಇರಬಾರ್ದು. ಎಲ್ಲರಿಗೂ ಕೂಡ, ನನ್ನ ಹತ್ತಿರಕ್ಕೆ ಬಂದವರು ಎಲ್ರಿಗೂ ಕೂಡ ಹೊಟ್ಟೆಗೆ ತುಂಬಾ ವ್ಯವಸ್ಥೆ ಆಗ್ಬೇಕು. ಅದಕ್ಕೆ ಯಾವುದೇ ರೀತಿಯಾದಲ್ಲಿ ಕೂಡ ಲೋಪ ಆಗಬಾರ್ದು ಅಂತ ಇಷ್ಟು ಕಾಳಜಿಯಿಂದ ನೋಡ್ಕೊಳ್ತಾ ಇದ್ರು. ವಿದ್ಯಾರ್ಥಿಗಳ ಮೇಲೆ ಅವರ ಒಲವು ಬಹಳ. ಒಂದ್ಸರ್ತಿ ಒಬ್ಬ ವಿದ್ಯಾರ್ಥಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಅವನು ರಾತ್ರಿ ಹೊತ್ತು ಎಲ್ಲೋ ಯಾವ್ದೋ ಗಾಡಿ ತಗೊಂಡು ಹೋಗಿದ್ದಾನೆ, ಆಕ್ಸಿಡೆಂಟ್ ಆಗಿ ಹೋಗಿದೆ. ಅವನಿಗೆ ಒಂದು ಸುಮಾರು 4-5 ದಿವಸ ಆದ ಮೇಲೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾನೆ ಅಂತ ನಮ್ಗೆ ಮಾಹಿತಿ ಬಂತು. ಅಲ್ಲಿ ತನಕ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಕೋಮಾದಲ್ಲಿದ್ದಾನೆ. ಕೊನೆಗೆ ಸ್ವಾಮಿಗಳಿಗೆ ಹತ್ತಿರವಾದಂತಹ ವೈದ್ಯರು ಅವರನ್ನೆಲ್ಲ ಕರೆಸಿ ವ್ಯವಸ್ಥೆ ಮಾಡಿ ನೋಡ್ಕೊಳ್ಬೇಕು ಅಂತ ಹೇಳಿ, ಇದಾದ್ಮೇಲೆ ಎಲ್ಲ ಪರೀಕ್ಷೆ ಮಾಡಿ ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಡಾಕ್ಟರ್ ಹೇಳಿದ್ರು, ಬದುಕೋದು ಬಹಳ ಕಷ್ಟ ಇದೆ ಸ್ವಾಮಿ, ಬದುಕುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ, ಬಹುಶಃ ನಮ್ಮ ಪ್ರಕಾರ ಬದುಕಲ್ಲ, ಅದನ್ನ ನಾವು ಹೇಳಬಾರ್ದು, ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳ್ತೇವೆ ಅಂತ ಹೇಳಿದ್ರು. ಸ್ವಾಮಿಗಳು ತಕ್ಷಣವೇ ಇಲ್ಲ, ನಮ್ಮ ವಿದ್ಯಾರ್ಥಿ ಹೀಗಾಗೋಯ್ತಲ್ಲ ಅಂತ ಭಾರಿ ಬೇಸರ ಮಾಡ್ಕೊಂಡ್ರು. ಜಪಗಳನ್ನೆಲ್ಲ ಮಾಡಿದ್ರು, ನಾವೆಲ್ಲ ಜಪ ಮಾಡಿದ್ವಿ. ಕೊನೆಗೆ ಇದೆಲ್ಲ ಏಕಾದಶಿ ನಡೆದದ್ದು. ದ್ವಾದಶಿ ದಿವಸ ವಿದ್ಯಾರ್ಥಿಗಳೆಲ್ಲ ಒಂದು ಹೋಮ ಮಾಡ್ಬೇಕು ಅಂತ ಅವ್ರ ಉದ್ದೇಶದಿಂದ ಧನ್ವಂತರಿ ಹೋಮ ಮಾಡೋಣ ಅಂತ ಅನ್ಕೊಂಡು ನನ್ನಲ್ಲಿ ಬಂದು ಹೇಳಿದ್ರು, ಧನ್ವಂತರಿ ಹೋಮ ಮಾಡೋಣ. ನಾನು ಹೇಳಿದೆ, ದ್ವಾದಶಿ ತುಂಬಾ ಕಷ್ಟ, ಎಲ್ರಿಗೂ ಒಂದಷ್ಟು ಜನ ಸೇರಿ ಮಾಡುವಂಥದ್ದು, ಎಲ್ರಿಗೂ ಕಷ್ಟ ಆಗತ್ತೆ, ಉಪವಾಸ ಇರ್ತಾರೆ. ಒಂದ್ ಕೆಲಸ ಮಾಡೋಣ, ದ್ವಾದಶಿಯು ಜಪ ಮಾಡಿಬಿಡೋಣ ಸ್ವಲ್ಪ, ಆಮೇಲೆ ತ್ರಯೋದಶಿ ದಿವಸ ಹೋಮ ಮಾಡಿದ್ರಾಯ್ತು ಅಂತ ಹೇಳಿ ಕಳಿಸಿದೆ. ಈ ವಿಷಯ ಸ್ವಾಮಿಗಳಿಗೆ ಗೊತ್ತಾಯ್ತು. ಸ್ವಾಮಿಗಳು ಹೇಳಿ ಕಳಿಸಿದ್ರು, ಗುರುಮೂರ್ತಿ ಹೇಳು ನಾಳೆಗೆ ಹೋಮ ಮಾಡ್ಬೇಕು, ದ್ವಾದಶಿಯೇ ಮಾಡ್ಬೇಕು ಅಂತ ಹೇಳಿ ನಾನು ಹೇಳಿದ್ದೇನೆ ಅಂತ ಹೇಳಿ. ಎಷ್ಟು ಆಶ್ಚರ್ಯ ಅಂದ್ರೆ, ದ್ವಾದಶಿ ದಿವಸವೇ ಹೋಮ ಮಾಡಿದ್ವಿ. ಸ್ವಾಮಿಗಳು ಆ ಪೂರ್ಣಾಹುತಿ ಆಗುವಾಗ ಅಲ್ಲಿ ಸನ್ನಿಹಿತರಾಗಿದ್ರು. ಶ್ರದ್ಧೆಯಿಂದ ಅಲ್ಲಿ ಕೂತ್ಕೊಂಡು ನಾವೆಲ್ಲ ಹೋಮ ಮಾಡುವಾಗ ಅವರು ಅಲ್ಲಿ ಬಂದು ಕೂತು ಶ್ರದ್ಧೆಯಿಂದ ಜಪ ಮಾಡಿದ್ರು, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೇಳಿದ್ರು, ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ, ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ. ಎಷ್ಟು ಆಶ್ಚರ್ಯ ಅಂದ್ರೆ, ಯಾರು ಬದುಕೋದೇ ಇಲ್ಲ ಅಂತ ಆಗಿತ್ತೋ ಅವನು ಆಸ್ಪತ್ರೆಯಿಂದ ಹೊರಗೆ ಬಂದ್ಬಿಟ್ಟ, ಇವತ್ತಿಗೂ ಕೂಡ ಅವನಿದ್ದಾನೆ, ಓಡಾಡಿಕೊಂಡಿದ್ದಾನೆ. ಹೀಗೆ ವಿದ್ಯಾರ್ಥಿಗಳು ಅಂತಂದ್ರೆ ಬಹಳ ಪ್ರೀತಿಯನ್ನು ತೋರಿಸಿ, ಪ್ರಾಮಾಣಿಕವಾದಂತಹ ಹೃದಯದಿಂದ ತೋರಿಸುವಂತಹ ಪ್ರೀತಿ, ಅಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ರು. ನಾವು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಈ ತುಂಬಾ ಬುದ್ಧಿವಂತರು ಅಂತ ಯಾರು ಇರ್ತಾರೆ ಅವರು ವ್ಯಾವಹಾರಿಕವಾಗಿ ಸ್ವಲ್ಪ ಕಡಿಮೆ ಇರ್ತಾರೆ. ಯಾರು ವ್ಯಾವಹಾರಿಕವಾಗಿ ತುಂಬಾ ಚೆನ್ನಾಗಿರ್ತಾರೋ ಅವರಿಗೆ ಬುದ್ಧಿವಂತಿಕೆ ಒಂದು ಸ್ವಲ್ಪ ಕಡಿಮೆ ಇದೆ. ಆದ್ರೆ ಎರಡರಲ್ಲೂ ಅತ್ಯುತ್ತಮ ಶ್ರೇಣಿಯಲ್ಲಿ ಇದ್ದವರು ಅಂತಂದ್ರೆ ನಾನು ನೋಡಿದ್ದು ಬೇಜಾರು ಸ್ವಾಮಿಗಳನ್ನ ಮಾತ್ರ. ವಿದ್ಯಾವಂತಿಕೆ ಅಂದ್ರೆ ಅವಳಿಗೆ ಇದ್ದಂತಹ ವಿದ್ಯೆ ಬಹುಶಃ ಯಾರಿಗೂ ಸಮಾಜಕ್ಕೆ ಅಷ್ಟು ಪರಿಚಯ ಇಲ್ವೋ ಏನು. ಅತ್ಯುತ್ತಮವಾಗಿರ್ತಕ್ಕಂತಹ ಪಂಡಿತರಾಗಿದ್ರು. ದ್ವೈತ ವೇದಾಂತದಲ್ಲಿ ಅತ್ಯುತ್ಕೃಷ್ಟವಾಗಿರ್ತಕ್ಕಂತಹ ಗ್ರಂಥಗಳನ್ನ ಸುಲಲಿತವಾಗಿ ಪಾಠ ಮಾಡ್ತಾ ಇದ್ರು. ಇಷ್ಟಾದ್ರೂ ಅದನ್ನು ಯಾವತ್ತೂ ತೋರಿಸ್ಕೊಳ್ತಾ ಇದ್ರು. ಇಷ್ಟು ಹಿರಿಯ ವಿದ್ವಾಂಸರಾಗಿದ್ರು ಕೂಡ ತುಂಬು ವಿನಯ ಮತ್ತು ಯಾವತ್ತಿಗೂ ಗರ್ವವನ್ನೇ ತೋರಿಸ್ಕೊಂಡವರಲ್ಲ. ಈ ರೀತಿಯಾಗಿ ಮೇಲ್ಪಂಕ್ತಿಯಾಗಿ ಬದುಕಿದವರು. ಹೇಗ್ ಬದುಕಬೇಕು, ಬದುಕನ್ನ ಬಹಳ ಸರಳವಾಗಿ ತುಂಬಾ ಚೆನ್ನಾಗಿ ನಾವು ಹೇಗ್ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನ ತೋರಿಸಿಕೊಡ್ಲಿಕ್ಕೆ ಬಂದವರು ಅಂತ ಅಂದುಕೊಳ್ತೇನೆ ನಾನು. ಋಷಿಗಳು ಅಂತ ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಆಚಾರ್ಯ ತಾತ್ಪರ್ಯದಲ್ಲಿ ಬರೀತಾರೆ. ಸುಖ ಯೈವಹಿ ಸಾಧೂನಾಂ ಅಂತ ಹೇಳಿದಾಗ ಋಷಿಗಳು ಎಲ್ಲರೂ ಸುಖವಾಗಿರ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ.
ದೇವತೆಗಳು ಅವ್ರಿಗಿಂತ ಉತ್ತಮರು. ಆದ್ರೆ ಋಷಿಗಳು ಮಾತ್ರ ಎಲ್ಲರೂ ದುಃಖ ಅಸಹಾಯ, ಯಾರಿಗೂ ದುಃಖ ಆಗೋದನ್ನು ಇವ್ರು ಸಹಿಸಲ್ಲ. ಹಾಗೆ ಋಷಿಗಳಂತೆ ನಮ್ಮ ಸ್ವಾಮಿಗಳು ಕೂಡ ಅದೇ ಸ್ವಭಾವವನ್ನು ತುಂಬಾ ಸ್ಪಷ್ಟವಾಗಿ ಕಾಣ್ತೇವೆ ನಾವು. ಯಾರಿಗೂ ದುಃಖ ಆಗೋದನ್ನ ಇವ್ರು ಸಹಿಸ್ತಾ ಇರಲಿಲ್ಲ. ತನ್ನ ಸುತ್ತ ಇರುವವರೆಲ್ಲ ಚೆನ್ನಾಗಿರ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು. ಒಂದು ಇದ್ರ ಜೊತೆಗೆ ಜವಾಬ್ದಾರಿ, ಅದೆಷ್ಟು ಚೆನ್ನಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ರು ಅಂದ್ರೆ ನಾವು ಜವಾಬ್ದಾರಿ ನಿರ್ವಹಿಸ್ಲಿಕ್ಕೂ ಒಂದು ಮೀರಿ ನೋಡಿ. ನಾವು ನೋಡ್ತೇವೆ ಹಿರಿಯ ಅಧಿಕಾರಿಗಳು ಅಂದ್ರೆ ಏನ್ ಮಾಡ್ತಾರೆ, ಅವ್ರ ಕೆಲಸವನ್ನ 4 ಜನಕ್ಕೆ ಹಂಚ್ತಾರೆ. ಹಂಚ್ಬಿಟ್ಟು ಅವ್ರವ್ರು ಆ ಕೆಲಸ ಮಾಡ್ಲಿ. ಎಷ್ಟೋ ಸಂದರ್ಭಗಳಲ್ಲಿ ಮೇಲಧಿಕಾರಿ ಕೆಲಸವನ್ನು ಮಾಡ್ತಾ ಬಿಟ್ಟಿರ್ತಾರೆ. ಕೆಳಗಿನ ಅಧಿಕಾರಿ ಕೆಲಸ ಮಾಡಿದ್ರೆ ಮಾಡಿಲ್ಲ ಅಂದ್ರೆ ಇಲ್ವೇ ಇಲ್ಲ, ಆಗೋದೇ ಇಲ್ಲ. ಅಂದ್ರೆ ಅವ್ರಿಗೆ ಹಂಚಿದೆ ಅಂದ್ಮೇಲೆ ಮುಗಿದೋಯ್ತು, ಪೂರ್ಣ ಜವಾಬ್ದಾರಿಯಿಂದ ಕೈಗೊಳ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಜವಾಬ್ದಾರಿ ನಿರ್ವಹಿಸುವ ಕ್ರಮ ಅದಲ್ಲ. ಬೇರೆಯವ್ರಿಗೆ ಒಬ್ಬನೇ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗದೆ ಇರಬಹುದು. ಬೇರೆಯವ್ರಿಗೆ ಜವಾಬ್ದಾರಿ ಕೊಟ್ರು ಅದರ ಸಂಪೂರ್ಣ ಗಮನ ಇವ್ರಿಗಿರ್ಬೇಕು. ಅಂಥವನು ಮಾತ್ರ ಪೂರ್ಣ ಜವಾಬ್ದಾರಿ ವ್ಯಕ್ತಿ ಅಂತ ಅನ್ನಿಸ್ಕೊಳ್ತಾರೆ. ಇಷ್ಟು ಪೂರ್ಣ ಜವಾಬ್ದಾರಿ ವ್ಯಕ್ತಿ ಸ್ವಾಮಿಗಳಾಗಿದೆ. ನಾನು ಅನುಭವಿಸಿದ್ದೇನೆ. ಒಂದು ಅವರಿಗೆ ಪ್ರತಿ ದಿವಸ ಧಾರ್ಮಿಕ ಉಪನ್ಯಾಸದ ವ್ಯವಸ್ಥೆಯನ್ನು ನನ್ನ ಮೂಲಕ ಮಾಡಿಸ್ತಾ ಇದ್ರು ಸ್ವಾಮಿಗಳು. ಯಾರ್ಯಾರು ಪ್ರತಿ ದಿವಸ ಮಧ್ಯಾಹ್ನ ಊಟದ ಹೊತ್ತಿಗೆ ಆ ಪಂಡಿತರು ಇರ್ತಾರೆ, ಯಾವ್ದಾವ್ದು ಬೇರೆ ಬೇರೆ ಊರಿಂದ ಕರೆಸಿರ್ತೇವೆ. ಮಧ್ಯಾಹ್ನ ಚೌಕಿ ಹೊತ್ತಿಗೆ ಅವ್ರಿಗೆ ಇರ್ತಾರೆ. ಅವ್ರಿಗೆ ಗೊತ್ತಾಗ್ತಾ ಇತ್ತು ಸಾಯಂಕಾಲಕ್ಕೆ ಯಾರು ಉಪನ್ಯಾಸಕರು ಅಂತ. ಎಷ್ಟು ಆಶ್ಚರ್ಯ ಅಂದ್ರೆ ಕೆಲವು ಸಾಧ್ಯ ಅಲ್ಲೇ ಲೋಕಲ್ ಇರುವಂತಹ ಪಂಡಿತರನ್ನ ಕರೆದಿರ್ಬೋದು, ಅಥವಾ ಅವರು ಮಧ್ಯಾಹ್ನದ ನಂತರ ಬರ್ಬಹುದು. ಆದ್ರೆ ಇವತ್ತು ಉಪನ್ಯಾಸಕರು ಯಾರು ಅನ್ನೋ ಗಮನ ಯಾವಾಗ್ಲೂ ಇರ್ತಾ ಇತ್ತು. ಪ್ರತಿಯೊಂದನ್ನು ಮಧ್ಯಾಹ್ನ ಗಮನಿಸ್ತಾರೆ. ಸಾಯಂಕಾಲ ಉಪನ್ಯಾಸ ಆಗ್ಬೇಕು, ಮಧ್ಯಾಹ್ನ ಗಮನಿಸ್ತಾ ಇದ್ರು ಊಟದಲ್ಲಿ ಬಂದಿದ್ದಾರ ಇಲ್ವಾ, ಊಟದ ಹೊತ್ತಿಗೆ ಆ ಪಂಡಿತರು ಇದ್ದಾರ ಇಲ್ವಾ ಅನ್ನುವಂಥದ್ದನ್ನು ಗುರುತಿಸ್ತಾ ಇದ್ರು. ಇಷ್ಟು 108 ತಲೆಬಿಸಿಗಳ ಮಧ್ಯ ಪರ್ಯಾಯದಲ್ಲಿದ್ದಾರೆ 108 ಕೆಲಸಗಳು. ಅದು ಎಲ್ಲದರ ಮಧ್ಯದಲ್ಲಿಯೂ ಕೂಡ ಪ್ರತಿಯೊಂದನ್ನು ತಾವೇ ಗಮನಿಸ್ತಾ ಇದ್ರು. ಇದು ಅವರ ಅತಿ ದೊಡ್ಡ ಜವಾಬ್ದಾರಿಗೆ ನಾ ಕಂಡಂತೆ ಪ್ರತಿಯೊಂದನ್ನು ತಾವು ಗಮನಿಸ್ತಾ ಇದ್ರು. ಇದು ಆಶ್ಚರ್ಯ ಅಂತ ಅನ್ನಿಸ್ಬಹುದು. ಎಲ್ಲ ವಿಷಯ ನೆನ್ಪಿಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯವ? ಸುಮ್ಮನೆ ಅವ್ರ ಶಿಷ್ಯರು ಅವರನ್ನು ಹೊಗಳ್ತಾರೆ ಅಂತ ಯಾರಿಗಾದ್ರೂ ಅನಿಸಿತು. ಆದ್ರೆ ಒಂದು ಸ್ವಲ್ಪವೂ ಉತ್ಪ್ರೇಕ್ಷೆ ಇಲ್ಲ ಇದರಲ್ಲಿ. 100ಕ್ಕೆ 100ರಷ್ಟು ಸತ್ಯ. ಪೂರ್ಣ ಜವಾಬ್ದಾರಿಯನ್ನು ಅವ್ರು ನೋಡ್ತಾ ಇದ್ರು. ಹೇಗೆ ಅಂದ್ರೆ ಒಂದು ದಿವಸ ಇದಕ್ಕೆ ಮಧ್ಯಾಹ್ನ ನಾನು ಕಾಲೇಜಲ್ಲಿ ಇದ್ದೆ, ಸಂಸ್ಕೃತ ಕಾಲೇಜಲ್ಲಿ ಪಾಠ ಮಾಡ್ಲಿಕ್ಕೆ ಹೋಗಿದ್ದೆ. ಫೋನ್ ಬಂದ ಅಲ್ಲಿಗೆ. ಯಾಕೆಂದ್ರೆ ಸ್ವಾಮಿಗಳು ಮಾತಾಡ್ಬೇಕಂತೆ. ಫೋನ್ ತಗೊಂಡು ನಮಸ್ಕಾರ ಸ್ವಾಮಿ ಏನು ಅಂತ. ಯಾವತ್ತೂ ಹಾಗೆಲ್ಲ ಕಾಲೇಜಿಗೆ ಫೋನ್ ಮಾಡುವವರಲ್ಲ. ಯಾಕೋ ಫೋನ್ ಮಾಡಿದ್ದಾರೆ ಗಾಬರಿಯಾಗಿ, ಏನಾಯ್ತು ಅಂತ ಅನ್ಕೊಂಡು ಸ್ವಾಮಿ ಏನು ಯಾಕೆ ಫೋನ್ ಮಾಡಿದ್ದೆ ಅವ್ರು ಸ್ವಾಮಿಗಳು ಹೇಳಿದ್ರು ಇವತ್ತಿನ ಉಪನ್ಯಾಸಕರು ಯಾರು. ಯಾಕೆಂದ್ರೆ ಮಧ್ಯಾಹ್ನ ಚೌಕಿ ಊಟದಲ್ಲಿ ಯಾರು ಹೊರಗಿನ ಯಾರು ಬಂದಿರ್ಲಿಲ್ಲ. ಆದ್ರಿಂದ ಯಾರು ವಿದ್ವಾಂಸರು ಕಾಣಿಸ್ತಾ ಇಲ್ಲ. ಇವತ್ತಿನ ಉಪನ್ಯಾಸಕರು ಯಾರು. ಅದಾದ್ಮೇಲೆ ಅವ್ರು ಡೈರಿ ತೆಗೆದು ನೋಡಿದಾಗ ಡೈರಿಯಲ್ಲಿ ಯಾವ ವಿದ್ವಾಂಸರ ಹೆಸರಿತ್ತೋ ಅವರನ್ನು ಕಾಟ ಹಾಕಿದ್ದಾರೆ. ಅವ್ರು ಬರ್ಲಿಕ್ಕೆ ಅನುಕೂಲ ಇಲ್ಲ ಅಂತ ಹೇಳಿ ಕಾಟ ಹಾಕಿದ್ದೇವೆ. ಹಾಗಾದ್ರೆ ವ್ಯವಸ್ಥೆ ಆಗಿಲ್ಲ. ತಕ್ಷಣ ಸ್ವಾಮಿಗಳು ಫೋನ್ ಮಾಡಿ ಇವತ್ತಿನ ಉಪನ್ಯಾಸದ ಯಾರು. ಕೊನೆಗೆ ನಾನು ಹೇಳಿದೆ ಕ್ಷಮಿಸ್ಬೇಕು ಸ್ವಾಮಿ, ಬೇರೆ ಯಾರು ಉಪನ್ಯಾಸಕ್ಕೆ ಇಲ್ಲ, ಇವತ್ತು ನಾನೇ ಉಪನ್ಯಾಸ ಮಾಡೋದು ಅಂತ. ಅವ್ರು ಸರಿ, ಹಾಗಾದ್ರೆ ಉಪನ್ಯಾಸದ ವ್ಯವಸ್ಥೆ ಇದೆ ಅಂದ್ರೆ ಸರಿ. ಅಂದ್ರೆ ಯಾರಿಗೋ ಜವಾಬ್ದಾರಿ ಕೊಟ್ಟಿದ್ದೇನೆ ಅವನಿಗೆ ನೋಡ್ಕೊಳ್ಬೇಕು ಅಂತಲ್ಲ, ಅವ್ನ್ ಜವಾಬ್ದಾರಿ ಕೊಟ್ಟಿದ್ದೇನೆ, ಅವ್ನು ಸಹಾಯ ಮಾಡ್ತಾನೆ. ಆದ್ರೆ ಪೂರ್ಣ ಜವಾಬ್ದಾರಿ ನನಗಿದೆ. ಯಾಕೆಂದ್ರೆ ನಿರ್ವಹಿಸ್ತಾ ಇರೋದು ನಾನು, ಅದನ್ನು ಪೂರ್ಣ ಜವಾಬ್ದಾರಿ ನನಗಿದೆ ಅಂತ. ಹೀಗೆ ಜವಾಬ್ದಾರಿ ತನ ಮತ್ತು ಎಲ್ಲವನ್ನೂ ನೆನಪಿಟ್ಕೊಂಡು ಗುರುತಿಸೋ. ನಾ ಹೇಳಿದೆ ಊಟ ಮಾಡಿಸ್ಬೇಕು ಅಂತ. ಅದೆಷ್ಟು ಊಟ ಮಾಡಿಸ್ಬೇಕು ಅನ್ನುವಂಥದ್ದು ಅಂದ್ರೆ, ನಾವು ಪ್ರತಿ ದಿವಸ ಅಲ್ಲಿ ಮಠದಲ್ಲಿ ಚೌಕಿಗೆ ಊಟಕ್ಕೆ ಹೋಗ್ಬೇಕು ಅಂತ ಕ್ರಮ. ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದ್ವಿ. ನಾನು ನೋಡಿದೆ ಪೇಜಾವ್ ಸ್ವಾಮಿಗಳ ಪರ್ಯಾಯದ ಸಂದರ್ಭದಲ್ಲಿ ತುಂಬಾ ಭಕ್ತಾದಿಗಳು, ಸೇವಾಕರ್ತರು ಬಹಳಷ್ಟು ಜನ ಬರ್ತಾರೆ. ಅಲ್ಲಿ ಒಂದು
ಅದ್ರ ಕಷ್ಟ. ಹಾಗಾಗಿ ಪಾಪ ತೊಂದರೆ ಆಗೋದು ಬೇಡ, ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ನಾನು ಹೋಗ್ತಾ ಇರ್ಲಿಲ್ಲ. ಮತ್ತೊಂದ್ ಸರ್ತಿ ಹೇಳಿದ್ರು ಚೌಕಿ ಊಟಕ್ಕೆ ಬರ್ತಾ ಇಲ್ಲ, ದಿವ್ಸ ಬರಬೇಕು ಅಂತ. ಆಯ್ತು ಸ್ವಾಮಿ ಬರ್ತೇನೆ. ಕೊನೆಗೆ ಒಂದ್ ಕೆಲಸ ಮಾಡೋಣ ಅಂತ ಒಂದು ಬುದ್ಧಿವಂತಿಕೆ ಮಾಡಿದೆ. ದಿವಸ ಹೋಗೋದು ಬೇಡ, ಬೇರೆ ಸೇವಾಕರ್ತಗಳಿಗೂ ಪಾಪ ಅವಕಾಶ ಆಗ್ಲಿ, ನಾವು ಬರೀ ಊಟ ಮಾಡಿ ಬರೋರು ಸೇವೆ ಮಾಡಿಸೋ ಬೇಕಾಷ್ಟು ಜನ ಇರ್ತಾರೆ, ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಒಂದು ದಿವಸ ಹೋಗೋದು, ಮತ್ತೊಂದ್ ದಿವಸ ತಪ್ಪಿಸೋದು, ಇನ್ನೊಂದ್ ದಿವಸ ಹೋಗೋದು. ಅವಾಗ ಏನಾಗುತ್ತೆ, ಸ್ವಾಮಿಗಳಿಗೂ ಕೂಡ ಹೇಳೋಂಗಿಲ್ಲ, ಬರ್ತಾ ಇಲ್ಲ ಅಂತ ಹೇಳೋಂಗಿಲ್ಲ. ಹೀಗೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅಂತ ಊಟಕ್ಕೆ ಹೋಗ್ತಾ ಇದ್ದೆ. ಒಂದ್ ದಿವಸ ಸಾಯಂಕಾಲ ಸ್ವಾಮಿಗಳು ಫೋನ್ ಮಾಡಿದ್ರು. ಪ್ರತಿ ದಿವಸ 5:45ಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇತ್ತು. 5:15 ನಾನು ಮನೆಯಿಂದ ಹೊರಡ್ತಾ ಇದ್ದೆ. ಇನ್ನೇನ್ ಮನೆಯಿಂದ ಹೊರಡ್ತಾ ಇದ್ದೇನೆ, ಫೋನ್ ಬಂತು ಮಠದಿಂದ. ಸ್ವಾಮಿಗಳು ಮಾತಾಡ್ಬೇಕಂತೆ. ಅದೇ ಇದೇನು ತೆಗೆದೆ, ಸ್ವಾಮಿ ನಮಸ್ಕಾರ, ಬರ್ತಾ ಇದ್ದೀನಿ, ಅಲ್ಲಿಗೆ ಬರ್ತಾ ಇದ್ದೀನಿ, ಇವತ್ತು ಊಟಕ್ಕೆ ಬಂದಿಲ್ಲ, ಅದಕ್ಕೆ ಬೈಲಿಕ್ಕೆ ಫೋನ್ ಮಾಡಿದ್ದೇನೆ ಅಂದ್ರೆ ಸ್ವಾಮಿ ಅಲ್ಲಿಗೆ ಬಂದ್ಬಿಡ್ತೇನೆ ಅಂತಂದ್ರೆ. ಬೈಸ್ಕೊಳ್ಳೋದಿದ್ರು ಅಲ್ಲೇ ಎದುರುಗಡೆ ಬೈಸ್ಕೊಳ್ಳು. ಸ್ವಾಮಿಗಳು ಹೇಳಿದ್ರು, ಇಲ್ಲ ಇಲ್ಲ, ಬಂದ ತಕ್ಷಣ ಸಭೆಯಲ್ಲೇ ಸಿಕ್ಕೋದು ನೀನು, ಅಲ್ಲಿ ಬೈಲಿಕ್ಕಾಗಲ್ಲ, ಇಲ್ಲೇ ಬೈದು ಬಿಡ್ತೀನಿ ಅಂತ ಫೋನಲ್ಲೇ ಬೈದ್ರು. ನಿನಗೆ ಗತ್ತು ಜಾಸ್ತಿ ಆಗಿದೆ, ಬರ್ತಾ ಇಲ್ಲ, ಊಟಕ್ಕೆ ಬರ್ತಾ ಇಲ್ಲ, ಸ್ವಾಮಿ ಕ್ಷಮಿಸ್ಬೇಕು, ಬರ್ತೇನೆ ಸ್ವಾಮಿ, ಇಲ್ಲಿ ಫೋನಲ್ಲಿ ಸರಿಯಾಗಿ ಕೇಳಿಸೋಲ್ಲ ತಮ್ಗೆ, ಬಂದು ಮಾತಾಡ್ತೇನೆ ಅಂತ ಹೋಗಿ ನಮಸ್ಕಾರ ಮಾಡಿ ಮಾತಾಡಿದೆ. ಸ್ವಾಮಿ ಬರ್ತೇನೆ, ನಾನು ಬರ್ತಾ ಇದ್ದೇನೆ, ಊಟಕ್ಕೆ ಬರ್ತಾ ಇದ್ದೇನೆ. ಸ್ವಾಮಿ ಹೇಳಿದ್ರು, ಇವತ್ತು ಊಟಕ್ಕೆ ಬಂದಿಲ್ಲ. ನಾನು ಹೇಳಿದೆ, ಸ್ವಾಮಿ ನೆನ್ನೆ ಬಂದಿದ್ದೆ. ಸ್ವಾಮಿ ಹೇಳಿದ್ರು, ಮೊನ್ನೆ ಬರ್ಲಿಲ್ಲ. ಸ್ವಾಮಿ ಅದ್ರ ಹಿಂದಿನ ದಿವಸ ಬಂದಿದ್ದೇನೆ. ಅದ್ರ ಹಿಂದಿನ ದಿವಸ ಬರ್ಲಿಲ್ಲ ಅಂದ್ರು ಸ್ವಾಮಿಗಳು. ಎಷ್ಟು ಲೆಕ್ಕಾಚಾರ ಅಂದ್ರೆ, ಯಾವತ್ತು ನಾನು ಹೋಗಿದ್ದೇನೆ, ಯಾವತ್ತು ಹೋಗಿಲ್ಲ, ಅದು ಎಲ್ಲವೂ ಪಕ್ಕ ಅವ್ರಿಗೆ ಗೊತ್ತಿತ್ತು. ಅಂದ್ರೆ ಅಲ್ಲಿ 100 ಜನ ಬರ್ತಾರೆ ಊಟಕ್ಕೆ, ಅಷ್ಟೆಲ್ಲ ಜನಕ್ಕೆ ಅವ್ರು ತೀರ್ಥ ಕೊಡ್ತಾರೆ, ಎಲ್ಲರನ್ನೂ ಕೂಡ ಗಮನಿಸಿರ್ತಾರೆ. ಅದಕ್ಕೆ ಈ ಸಾವಿರಾರು ಕೆಲಸಗಳ ಮಧ್ಯ ನಮ್ಗೆ ಕಲ್ಪನೆಗೂ ಸಿಕ್ಲಿಕ್ಕಿಲ್ಲ. ಇಷ್ಟು ನೆನ್ಪಿಟ್ಕೊಳ್ಬಹುದು ಅಥವಾ ಇಷ್ಟು ಗಮನಿಸಬಹುದು. ಅದು ಒಬ್ಬ ಎಕ್ಕಷ್ಟಿದ್ ವ್ಯಕ್ತಿಯನ್ನ, ತುಂಬಾ ಸಾಮಾನ್ಯ ವ್ಯಕ್ತಿ, ತನ್ನ ಶಿಷ್ಯ ಬಂದ್ರು ಬರ್ತಾ ಇದ್ರು ಲೆಕ್ಕಕ್ಕಿಲ್ಲ, ಅಂಥವನನ್ನು ಕೂಡ ಗಮನಿಸ್ತಾ ಇದ್ರು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ನಾನು ಕೊನೆಯವನು ನನ್ನನ್ನು ಗುರುತಿಸ್ತಾ ಇದ್ದೆ. ಮೇಲಿನವನು ಹೋಗ್ಲಿ, ಕೊನೆಯ ವ್ಯಕ್ತಿಯನ್ನು ಕೂಡ ಗುರುತಿಸಿ ಪ್ರತಿಯೊಬ್ಬರನ್ನು ಗುರುತಿಸುವಂತಹ ಸ್ವಭಾವ ಎಲ್ಲವೂ ನೆನ್ಪಿಟ್ಕೊಳ್ತಾ ಇದೆ. ನೀ ಬರ್ತಾ ಇಲ್ಲ ಸರಿಯಾಗಿ, ನಿನಗೆ ಗತ್ತು ಬಂದಿದೆ ಅಂದ್ರೆ. ಸ್ವಾಮಿ ನಾ ಹೇಳಿದೆ, ಎಲ್ಲಿಂದ ಬರ್ಬೇಕು ಸ್ವಾಮಿ ಗತ್ತು, ಏನಿದೆ ಅಂತ ಗತ್ತು ಬರ್ಬೇಕು. ಅಕಸ್ಮಾತ್ ಬಂದ್ರು ನಿಮ್ಮ ಮುಂದೆ ತೋರಿಸೋರ, ನಿಮ್ದೇ ಎಲ್ಲವೂ ಕೂಡ, ನನ್ನ ಹತ್ರ ಇರೋದೆಲ್ಲ ನಿಮ್ಮದು, ನಿಮ್ ಮುಂದೆ ನಾನು ಗತ್ತು ತೋರಿಸ್ಲಿಕ್ಕಾಗತ್ತ ಸ್ವಾಮಿ ಅಂತಂದೆ. ಮತ್ ಯಾಕೆ ಊಟಕ್ಕೆ ಬರ್ತಾ ಇಲ್ಲ, ಯಾಕೆ? ನಾ ಹೇಳಿದೆ, ಸ್ವಾಮಿ ನಿಜವಾದ ಕಾರಣ ಹೇಳ್ಬಿಡ್ತೇನೆ ನೋಡಿ, 100 ಜನಕ್ಕೆ ವ್ಯವಸ್ಥೆ ಆಗ್ಬೇಕಾಗಿದೆ, ಚೌಕಿಯಲ್ಲಿ ಜಾಗ ಸಾಕಾಗಲ್ಲ ಪಾಪ, ನನ್ನಿಂದಾಗಿ ಯಾರೋ ಭಕ್ತರಿಗೆ ತೊಂದರೆ ಆಗೋದು ಬೇಡ, ನಾನು ಅವಾಗವಾಗ ಬಂದು ಕೃಷ್ಣನ ಪ್ರಸಾದ ತಗೊಳ್ತೇನೆ, ಆದ್ರೆ ನಿತ್ಯ ಬರೋದ್ರಲ್ಲಿ ಅರ್ಥ ಇಲ್ಲ ಸ್ವಾಮಿ, ಬೇರೆಯವ್ರಿಗೂ ಯಾರಿಗೋ ಒಬ್ರಿಗೆ ಅನುಕೂಲ ಆಗತ್ತೆ, ವ್ಯವಸ್ಥೆ ಆಗ್ಲಿ ಅಂತ. ಸ್ವಾಮಿಗಳು ಹೇಳಿದ್ರು, ಅಷ್ಟೇ ಯೋಚನೆ ಮಾಡೋದಲ್ಲ, ಇದು ಇನ್ನೂ ಒಂದು ಕಾರಣ ಇದೆ ನೋಡು. ಮೊದಲಿಂದಲೂ ಬಂದ ಸಂಪ್ರದಾಯ ಏನು ಅಂದ್ರೆ, ಸ್ವಾಮಿಗಳಿಗೆ ಎಲ್ಲಿ ಕೂತಾರಲ್ಲ ಅವ್ರ ಎದುರುಗಡೆ 2 ಸಾಲಿನಲ್ಲಿ ಬ್ರಾಹ್ಮಣರನ್ನು, ಪಂಡಿತರನ್ನು ಕೂರಿಸಿ ಊಟ ಮಾಡಿಸ್ತಾ ಇದ್ವಿ. ನೀನೇ ನೋಡ್ತಿ, ಈಗ 2 ಸಾಲು ಪಂಡಿತರು ಇದಾರ, ಅಷ್ಟು ಜನ ಪಂಡಿತರೇ ಸಿಗ್ತಾ ಇಲ್ಲ ನಮ್ಗೆ ಇವತ್ತು ಉಡುಪಿಯಲ್ಲಿ. ಅಂಥದ್ದು ಸ್ವಲ್ಪ ಜನ ಬಂದು ಹೋಗ್ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಉಳಿದ ಏನ್ ಬೇಕಾದ್ರೂ ವ್ಯವಸ್ಥೆ ಆಗಿ, ನೀವು ಇಲ್ಲ ಆಗ್ಲಿಲ್ಲ ಅಂದ್ರೆ ಒಳಗ್ ಕೂತ್ಕೊಂಡಾದ್ರೂ ಊಟ ಮಾಡ್ಬೇಕು, ಆದ್ರೆ ಬಂದು ನೀವೆಲ್ಲ ಬಂದ್ರೆ ಮಾತ್ರ ಅದು ಕೃಷ್ಣನಿಗೆ ತೃಪ್ತಿ ಆಗುತ್ತೆ. ಉಳಿದವ್ರು ಭಕ್ತರಿಗೆ ಹೇಗೆ ಆಗ್ಬೇಕು ಹಾಗೆ ನೀವು ಕೂಡ ಬರ್ಬೇಕು ಅಂತ ಇದು ನನ್ನ ಅಭಿಪ್ರಾಯ. ಅಷ್ಟು ಜನಕ್ಕೆ ಆಗ್ತಾ ಇದ್ರೆ, ಸ್ವಲ್ಪ ಜನ ತುಂಬಾ ಕ್ಷೀಣಿಸಿ ಹೋಗ್ತಾ ಇದೆ, ತುಂಬಾ ಕಡಿಮೆ ಆಗ್ತಾ ಇದೆ, ಇದು ತುಂಬಾ ಆಗಬೇಕು, ಅದರಿಂದ ಬರಬೇಕು ಅಂತ ನನ್ನ ಆದೇಶ ಅಂತ ಸ್ವಾಮಿಗಳನ್ನು. ಅವತ್ತಿನಿಂದ ಯಾವತ್ತೂ ತಪ್ಪಿಸ್ಲಿಕ್ಕೆ ಹೋಗ್ಲಿಲ್ಲ, ಯಾವತ್ತಿಗೂ ಹೋಗ್ತಾ ಇದೆ. ಇನ್ನೂ ಆಶ್ಚರ್ಯದ ಸಂಗತಿ ಅಂತಂದ್ರೆ, ಮುದ್ರಾಧಾರಣೆ ನಿಮ್ಗೆಲ್ಲ ಗೊತ್ತಿರಬಹುದು. ಮುದ್ರಾಧಾರಣೆಗೆ ಎಷ್ಟೆಲ್ಲ ಜನ ಬರ್ತಾರೆ, ಅದರಲ್ಲಿ ಕೂಡ ಉಡುಪಿಯಲ್ಲಿ ಪರ್ಯಾಯ ಕೂತಿದ್ದಾರೆ ಅಂತಂದ್ರೆ ತುಂಬಾ ಜನ ಅವ್ರ ಹತ್ರ ಮುದ್ರೆ ಹಾಕಿಸ್ಕೊಳ್ಬೇಕು ಅಂತ ಬಂದಿರ್ತಾರೆ. ಪರ್ಯಾಯ ಪೀಠದಲ್ಲಿದ್ದಾರೆ, ಸಿಂಹಾಸನದಲ್ಲಿದ್ದಾರೆ, ಆಚಾರ್ಯ ಕುಳಿತಂತಹ ಸಿಂಹಾಸನದಲ್ಲಿ ಕೂತವ್ರ ಹತ್ರ ಮುದ್ರೆ ಹಾಕಿಸ್ಕೊಂಡ್ರೆ ಆಚಾರ್ಯ ಹತ್ರ ಹಾಕಿಸ್ಕೊಂಡಂತೆ ಅಂತ ಹೆಚ್ಚಿನ ಜನ ಬಂದು ಅವ್ರ ಹತ್ರ ಮುದ್ರೆ ಹಾಕಿಸ್ಕೊಂಡು ಹೋಗ್ತಾರೆ. ಯಾರು ಬಂದಿದ್ರು ಯಾರು ಬಂದಿಲ್ಲ ಅನ್ನೋದನ್ನು ಗುರುತಿಸ್ತಾರೆ.
ಎಷ್ಟು ಆಶ್ಚರ್ಯ ಅಂದ್ರೆ, ನನಗೆ ಅವತ್ತಿನ ದಿವಸ ಅನಿವಾರ್ಯವಾಗಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾಗಿತ್ತು. ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ, ಅಲ್ಲೇ ಮುದ್ರೆ ಹಾಕಿಸ್ಕೊಂಡು ಬಂದಿದ್ದೆ. 2-3 ದಿವಸ ಆದ್ಮೇಲೆ ಸ್ವಾಮಿಗಳು ಸಿಕ್ಕಾಗ ಕೇಳಿದ್ರು, ನೀವ್ ಮುದ್ರೆ ಹಾಕಿಸ್ಕೊಳ್ಳಿಕ್ ಬಂದಿಲ್ಲ ಅಂತ. ನಾನಂದೆ ಮುದ್ರೆ ತೋರಿಸಿ, ಸ್ವಾಮಿ ಹಾಕಿಸ್ಕೊಂಡಿದ್ದೇನೆ. ಮುದ್ರೆ ಹಾಕಿಸ್ಕೊಳ್ಳಿಲ್ಲ ಅಂತ ಸ್ವಾಮಿಗಳಂದ್ರು. ನಾ ಹೇಳಿದೆ ಸ್ವಾಮಿ ಹಾಕಿಸ್ಕೊಂಡಿದ್ದೇನೆ ಅಂತ ತೋರಿಸಿದೆ. ನನ್ನ ಹತ್ರ ಹಾಕಿಸ್ಕೊಂಡಿಲ್ಲಪ್ಪ ನೀನು ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಕರಾರುವಾಕ್ಕಾಗಿ ಹೇಳ್ತಾರೆ ಯಾರ್ಯಾರು ಮುದ್ರೆ ಹಾಕಿಸ್ಕೊಂಡಿದ್ದಾರೆ. ಒಂದೆರಡು ಜನ, ಸಾವಿರಾರು ಜನ ಹಾಕಿಸ್ಕೊಂಡಿರ್ತಾರೆ. ಯಾರ್ಯಾರಿಗೆ ಹಾಕಿದ್ದೇನೆ, ನನ್ನ ಪರಿಚಯ ಇದ್ದವರು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಗುರುತಿಸಿರ್ತಾರೆ. ಕೊನೆಗೆ ಹೇಳಿದ್ರೆ ಸ್ವಾಮಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ, ಅದರಿಂದ ಹಾಕೊಳ್ಳಿಕ್ ಆಗ್ಲಿಲ್ಲ ಅಂತ. ಅದು ಮುಂದಿನ ವರ್ಷ ಸ್ವಾಮಿಗಳ ಕೈಯಲ್ಲೇ ಹಾಕಿಸ್ಕೊಂಡೆ. ಹೀಗೆ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಆ ಕ್ಷಣದಲ್ಲಿ ಬದುಕ್ತಾ ಇದ್ರು, ಪ್ರತಿಯೊಂದನ್ನು ಕೂಡ ಅನುಭವಿಸ್ತಾ ಇದ್ರು. ಮತ್ತು ಹಾಗಾಗಿಯೇ ಬಹುಶಃ ಅವ್ರಿಗೆ ಅಷ್ಟೆಲ್ಲ ನೆನಪಿರ್ತಾ ಇತ್ತು ಅನ್ಸುತ್ತೆ. ನಮ್ಮಲ್ಲಿ ಆಗುವಂತ ದೋಷ ಏನು ಅಂದ್ರೆ, ಒಂದು ಕೆಲಸ ಮಾಡ್ತಾ ಇರ್ತೀವಿ, ಕೈಯಲ್ಲಿ ಒಂದು ಕೆಲಸ ಮಾಡ್ತಾ ಇದೀವಿ, ಮನಸ್ಸು ಇನ್ನೊಂದ್ ಕಡೆ ಎಲ್ಲೋ ಯೋಚನೆ ಮಾಡ್ತಾ ಇರುತ್ತೆ. ಹಾಗಾಗಿ ಕೆಲಸ ಏನ್ ಮಾಡಿದೆ ಅಂತ ಗೊತ್ತಾಗಲ್ಲ, ಅದು ತಪ್ಪಿ ಹೋಗಿರಬಹುದು. ಮತ್ತು ಏನೇನ್ ಕೆಲಸ ಮಾಡಿದೀನಿ ಅನ್ನೋ ನೆನಪಿರೋದು. ಅವ್ರು ಹಂಗಲ್ಲ, ಮನಸ್ಸು, ಬುದ್ಧಿ, ತಮ್ಮ ದೇಹ ಎಲ್ಲ ಒಂದೇ ಕಡೆ ಇರ್ತಾರೆ. ಯಾವಾಗ್ಲೂ ಒಂದೇ ಕಡೆ ಇರೋದ್ರಿಂದಾಗಿ ಎಲ್ಲವೂ ಕರೆಕ್ಟ್ ಆಗಿ ಗುರುತಿಸ್ತಾ ಇದ್ರು, ಎಲ್ಲವನ್ನು ಸರಿಯಾಗಿ ನೆನ್ಪಿಟ್ಕೊಡ್ತಾ ಇದ್ರು. ಹೀಗೆ ಹಲವಾರು ಪ್ರಸಂಗಗಳು ನೆನಪಿಸ್ಕೊಂಡ್ರೆ ತುಂಬಾ ಸಂತೋಷ ಆಗುತ್ತೆ. ಮತ್ತು ಆ ವಯಸ್ಸಿನಲ್ಲಿ ಅವ್ರು ಮಾಡ್ತಾ ಇದ್ದಂತ ಕೆಲಸ, ಅಷ್ಟು ಬಾರಿ ಮೇಲ್ ಹತ್ತಿ ಇಳಿದ್ರೆ ಸಾಕು. ನಾವು ನಡು ವಯಸ್ಸಿನಲ್ಲಿ ಕೂಡ ಅಷ್ಟು ಬಾರಿ ಹತ್ತಿ ಇಳಿದು ಮಾಡಿದ್ರೆ ಮೆತ್ತಗಾಗ್ಬಿಡ್ತೇವೆ. ಆದ್ರೆ ಅವ್ರು ಹಾಗಲ್ಲ, ತುಂಬಾ ಚುರುಕಾಗಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ರು. ಇದ್ರ ಮಧ್ಯದಲ್ಲಿ ಒಂದು ಪ್ರಸಂಗ ನೆನಪಾಗುತ್ತೆ. ಒಂದ್ ದಿವ್ಸ ಅವರು ಮಂಚದಿಂದ ಕೆಳಗೆ ಬಿದ್ದ್ಬಿಟ್ಟಿದ್ರು. ಆ ಬಿದ್ದದ್ದು ಬೀಳುವಾಗ ಬೆನ್ನು ನೆಲಕ್ಕೆ ತಾಗ್ಬಿಟ್ಟಿತ್ತು. ಮೊದಲೇ ಅವ್ರಿಗೆ ಬೆನ್ನು ಒಂದ್ ಸ್ವಲ್ಪ ಬಾಗಿತ್ತು. ಅದರ ಜೊತೆಗೆ ಆ ಬಾಗಿದ ಭಾಗ ಏನಿತ್ತು ಅದೇ ನೇರವಾಗಿ ನೆಲಕ್ಕೆ ತಾಗಿದ್ರಿಂದ ಅದು ನೆಲಕ್ಕೆ ತಾಗಿದೆ. ತುಂಬಾ ಪೆಟ್ಟಾಗಿತ್ತು. ತುಂಬಾ ಪೆಟ್ಟಾದ್ರೂ ಕೂಡ ಅವ್ರು ಪೂಜೆ ನಿಲ್ಲಿಸ್ಲಿಲ್ಲ. ಅವತ್ತಿನ ದಿವ್ಸದ ಏನೇನ್ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ಅವ್ರು ಒದ್ದಾಡ್ತಾ ಇದ್ದಾರೆ, ಅವ್ರ ದೇಹದಲ್ಲಿ ನೋವಿದೆ, ವಯಸ್ಸಾಗಿದೆ, ಇಷ್ಟು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಯಾವುದನ್ನು ತಪ್ಪಿಸೋಲ್ಲ. ಶಿಷ್ಯರೆಲ್ಲ ಜೊತೆಗೆ ಇರ್ತಾ ಇದ್ರು, ಯಾವಾಗ್ಲೂ ಜೊತೆಗೆ ಇದ್ದು ಅವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡಿಕೊಡೋಣ ಅಂತ. ಹಾಗಿರ್ಬೇಕಾದ್ರೆ ರಾತ್ರಿ ಹೊತ್ತಿಗೆ ಬೆಳಿಗ್ಗಿಂದ ಪೆಟ್ಟಾಗಿದೆ, ಇಷ್ಟೆಲ್ಲ ಓಡಾಡಿದ್ದಾರೆ, ನಿತ್ಯದ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದೆಲ್ಲದ ಮಧ್ಯ ಒಬ್ಬ ವಿದ್ಯಾರ್ಥಿ ಕೇಳಿದ, ಸ್ವಾಮಿ ಬೆನ್ನು ಹೇಗಿದೆ ಈಗ? ಸ್ವಾಮಿ ಹೇಳಿದ್ರು, ನೆನಪಿಸ್ಬೇಡಪ್ಪ ಅದನ್ನ. ಅಂದ್ರೆ ತಮ್ಮ ದೇಹಕ್ಕೆ ಪೆಟ್ಟಾಗಿದೆ, ಆದ್ರೆ ಅದನ್ನ ಮರೆಯೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಯಾವಾಗ್ಲೂ ಕೂಡ ವಯಸ್ಸಾದ ಮೇಲೆ ಬದುಕುವಂತ ಕ್ರಮ ಇದು ನೋಡಿ. ಹೆಚ್ಚಿನ ವಯಸ್ಸಾದವ್ರನ್ನ ಯಾರನ್ನಾದ್ರೂ ನೋಡಿ, ಸಿಕ್ಕಿದ ತಕ್ಷಣ ಅವ್ರು ಹೇಳ್ತಾ ಇರ್ತಾರೆ, ಅಯ್ಯೋ ಇಲ್ಲಿ ನೋವು, ಅಲ್ಲಿ ನೋವು, ಇಂಥ ಸಮಸ್ಯೆ ಇದೆ, ಅಂತ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ತಾನೆ ಇರ್ತಾರೆ. ಪಾಪ ಪ್ರಕೃತಿ ಸಹಜ, ಏನೂ ಮಾಡ್ಲಿಕ್ಕಾಗಲ್ಲ. ಆದ್ರೆ ಸ್ವಾಮಿ ಯಾವತ್ತೂ ಹಾಗೆ ಹೇಳ್ಕೊಂತ ಕೊಡ್ತಾ ಇರ್ಲಿಲ್ಲ. ಇಷ್ಟು ಪೆಟ್ಟಾದ್ರೂ ಕೂಡ ಲವಲವಿಕೆಯಿಂದ ತಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಹೇಗೆ ಅಂದ್ರೆ ಇದಕ್ಕೊಂದು ಸೂತ್ರವನ್ನ ಅವ್ರು ಕಂಡುಕೊಂಡಿದ್ರು, ಮರೆಯೋದು. ನನಗೆ ಪೆಟ್ಟಾಗಿದೆ, ನನಗೆ ಸಾಕಾಗಿದೆ, ನನಗೇನೋ ತೊಂದರೆ ಆಗಿದೆ ಅನ್ನೋದನ್ನ ನೆನಪಿಸ್ಕೊಂಡಷ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ. ವಯಸ್ಸಾದ ಮೇಲೆ ಇವೆಲ್ಲ ಕಡಿಮೆ ಆಗುತ್ತಾ? ದೇಹ ಸಂಬಂಧಿಯಾದಂತಹ ನೋವುಗಳು, ತೊಂದರೆಗಳು ಕಡಿಮೆ ಆಗುತ್ತಾ? ಜಾಸ್ತಿ ಆಗುತ್ತಷ್ಟೇ. ಅದನ್ನ ನೀವು ನೆನಪಿಸ್ಕೊಂಡಷ್ಟು ಮತ್ತೂ ಜಾಸ್ತಿ ಆಗುತ್ತೆ, ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಮರೀಲಿಕ್ಕೆ ಪ್ರಾರಂಭ. ಅದನ್ನ ಮತ್ತೆ ಪುನಃ ಯಾರು ಜ್ಞಾಪಿಸ್ಬೇಡಿ ಅಂತಂದ್ರೆ, ಮತ್ತೆ ಪುನಃ ಅದನ್ನು ಜ್ಞಾಪಿಸ್ಬೇಡಪ್ಪ, ನಾ ಮರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ತನಗಾದಂತ ನೋವನ್ನ ಮರೆಯೋದು ಮಾತ್ರ ವಯಸ್ಸಾದವನಿಗೆ ಇರಬಹುದಾದಂತ ಅತಿ ದೊಡ್ಡ ಉಡುಗೊರೆ.
ಅಂಥವನು ತಾನು ತುಂಬಾ ನೆಮ್ಮದಿಯಿಂದ ಆದಷ್ಟು ಖುಷಿಯಾಗಿರಬಲ್ಲ ಮತ್ತು ತನ್ನ ಸುತ್ತಲಿನ ವಾತಾವರಣ ತುಂಬಾ ಚೆನ್ನಾಗಿರಬಲ್ಲ ಅಂತ ವಯಸ್ಸಾದ್ಮೇಲೆ ವಯಸ್ಸಾದವರಿಗೂ ಮೇಲ್ಪಂಕ್ತಿಯಾಗಿ ತೋರಿಸ್ಕೊಟ್ರು. ಸರಳವಾದ ಸಹಜವಾದ ಜೀವನ ಹೇಗಿರ್ಬೇಕು ಅಂತ ಅದಕ್ಕೆ ಮೇಲ್ಪಂಕ್ತಿ ಹಾಕಿಕೊಟ್ರು. ಪ್ರತಿಯೊಬ್ಬರಿಗೂ ಒಬ್ಬ ಸನ್ಯಾಸಿ ಆದವನು ತಾನು ಹೇಗಿರ್ಬೇಕು, ಯಾವತ್ತಿಗೂ ಕೂಡ ಪಾರದರ್ಶಕತ್ವ ಅನ್ನುವಂಥದ್ದು ಸನ್ಯಾಸಿಗೆ ಬೇಕಾದಂತ ಅತಿ ದೊಡ್ಡ ಗುಣ. ಅದನ್ನು ಇಟ್ಕೊಂಡಿದ್ರು. ನಾವು ಚಿಕ್ಕ ವಿದ್ಯಾರ್ಥಿಗಳಾಗಿರುವಾಗ ಒಂದು ಪ್ರಸಂಗ ಆಗಿದ್ದು ನೆನಪಿದೆ ನನಗೆ. ಒಂದು ಪುಟ್ಟ ಕೋಣೆ ಒಳಗಡೆ ಪರೀಕ್ಷೆ ಆಗ್ತಾ ಇತ್ತು. ನಾವೆಲ್ಲ ಚಿಕ್ಕ ವಿದ್ಯಾರ್ಥಿಗಳು. ಯಾರೋ ಒಬ್ಳು ಹೆಣ್ಮಗಳು ಬಂದ್ರು, ಸ್ವಾಮಿ ನಾನು ತಮ್ಮ ಹತ್ರ ಮಾತಾಡ್ಬೇಕು ಅಂತ. ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರ ಜೊತೆಗಿದ್ದೇವೆ, ಸ್ವಾಮಿಗಳಿದ್ದಾರೆ, ಹೇಳಿದ್ರು ಸ್ವಾಮಿ ಮಾತಾಡ್ಬೋದು ಅಂತ. ಆಕೆ ಸಂಕೋಚ ಮಾಡ್ಕೊಂಡ್ಲು. ಮತ್ ಪುನಃ ಹೇಳಿದ್ರು, ಇಲ್ಲ ಸ್ವಾಮಿ ತಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಅದಕ್ಕೆ ಸ್ವಾಮಿಗಳು ಹೇಳಿದ್ರು, ಓ ಇವು ಹುಡುಗರೆಲ್ಲ ಇದ್ದಾರೆ ಅಂತಲ, ನೋಡಿ ನಾವೇನ್ ಮಾಡ್ತೇವೆ, ಹುಡುಗರನ್ನ ಹೊರಗೆ ಕಳಿಸ್ಕೊಡ್ತೇವೆ. ಒಂದು ಕೋಣೆಯಲ್ಲಿ ಸನ್ಯಾಸಿಗಳಿದ್ದಾರೆ, ಜೊತೆಗೊಬ್ಳು ಹೆಣ್ಮಗಳು. ಆಕೆಗೆ ಇವ್ರೊಬ್ಬರ ಹತ್ರನೇ ಮಾತಾಡ್ಬೇಕು, ಬೇರೆ ಯಾರು ಇರಬಾರ್ದು ಅಂತ ಆಕೆ ಅಪೇಕ್ಷೆ ಆಗಿದೆ. ಏನ್ ಮಾಡ್ಬೇಕು? ಸ್ವಾಮಿಗಳು ಏನ್ ಮಾಡಿದ್ರು ಗೊತ್ತಾ, ನಮ್ಮನ್ನು ಹೊರಗೆ ಕಳಿಸ್ಲಿಲ್ಲ, ಸ್ವಾಮಿಗಳು ಹೊರಗೆ ಬಂದ್ರು. ಒಂದ್ ದೊಡ್ಡ ಹಾಲ್ ಇತ್ತು ಅಲ್ಲಿ. ಅಲ್ಲಿ ದೊಡ್ಡ ಹಾಲು, ಒಂದು ತುದಿಯಲ್ಲಿ ಹೋಗಿ ನಿಂತ್ಕೊಂಡ್ರು. ಅವರು ಅಲ್ಲಿ ಜೊತೆಗೆ ನಿಂತ್ಕೊಂಡ್ರು. ಇಲ್ಲಿ ಮಾತಾಡಿ ಯಾರಿಗೂ ಕೇಳಿಸೋಲ್ಲ. ನಿಮಗೆ ನಾನು ಒಬ್ಬನ ಹತ್ರ ಮಾತಾಡ್ಬೇಕು ಅನ್ನೋದು ತಾನೇ ಉದ್ದೇಶ, ನೀವು ಮಾತಾಡೋದನ್ನ ನೋಡ್ಬಾರ್ದು ಅನ್ನೋದು ಉದ್ದೇಶ ಅಲ್ಲ. ಹಾಗಾಗಿ ದೊಡ್ಡ ಕೋಣೆ ಅದು, ದೊಡ್ಡ ಹಾಲ್ ಅದು, ಪೂಜಾ ಮಂದಿರ ಅಂತ ಇವತ್ತು ಕರಿತೇವೆ. ಸ್ವಾಮಿಗಳು ಇದ್ರೆ ಪೂಜೆ ಮಾಡುವಂತಹ ಸ್ಥಳ. ದೊಡ್ಡ ಹಾಲ್ ಆದ್ರಿಂದ ಒಂದ್ ಕಡೆ ನಿಂತ್ಕೊಂಡು ಮಾತಾಡಿದ್ರೆ ಇನ್ನೊಂದ್ ಕಡೆ ಕೇಳಿಸೋಲ್ಲ. ಹಾಗಾಗಿ ನನಗೊಬ್ಬನಿಗೆ ಕೇಳಿಸುತ್ತೆ, ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರು. ಹೀಗೆ ಯಾವತ್ತಿಗೂ ಅವ್ರ ಬಗ್ಗೆ ಬಟ್ಟು ತೋರಿಸುವಂತ ಪ್ರಸಂಗಗಳೇ ನಡೀಲಿ. ಸ್ವಚ್ಛವಾಗಿ ತೆರೆದ ಪುಸ್ತಕವಾಗಿ ಬದುಕಿದ್ರು. ಸನ್ಯಾಸಿ ಆದವರು ತುಂಬಾ ಚೆನ್ನಾಗಿ ಹೇಗಿರ್ಬಹುದು ಅಂತ ಮೇಲ್ಪಂಕ್ತಿಯನ್ನ ಹಾಕಿ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಒಂದು ತೀರ್ಮಾನಗಳನ್ನು ತಗೊಳ್ಳುವಾಗ ನಿಖರವಾದಂತಹ ತೀರ್ಮಾನ ಆಗ್ತಾ ಇತ್ತು. ಮತ್ತು ಸಾಕಷ್ಟು ರಾಜಕೀಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಕೂಡ ಇವ್ರ ಹತ್ರ ಬಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೊಂಡು ಹೋಗ್ತಾ ಇದ್ರು, ಅದನ್ನು ಜಾರಿಗೆ ತರ್ತಾ ಇದ್ರು ಕೂಡ. ಹೀಗೆ ತುಂಬಾ ಮಂದಿಗೆ ಸರಿಯಾದಂತಹ ಮತ್ತು ನಿಖರವಾದಂತಹ ಪರಿಹಾರವನ್ನ ಕೊಡ್ತಾ ಇದ್ರು. ಅಂತಹ ಒಂದು ತಾಕತ್ತು. ಇದರ ಜೊತೆಗೆ ಒಂದು ಎಲ್ಲರನ್ನೂ ಕೂಡ ಪ್ರೀತಿಯಿಂದ ನೋಡುವಂಥದ್ದು. ನೋಡಿ, ಇಷ್ಟು ದೊಡ್ಡ ಸಂಸ್ಥೆಯನ್ನು ನಡೆಸುವಾಗ ಯಾರೋ ಒಬ್ಬರಿಂದ ನಡೆಸ್ಲಿಕ್ಕಾಗಲ್ಲ. ಇದಕ್ಕೆ 10 ಅಧ್ಯಾಪಕರು ಬೇಕು. ಇಷ್ಟೆಲ್ಲ ಮಕ್ಕಳ ಹೊಟ್ಟೆಗೆ ತುಂಬಿಸ್ಬೇಕು ಅಂದ್ರೆ ಸಾಕಷ್ಟು ಶ್ರೀಮಂತರು ಇದಕ್ಕೆ ಸಹಾಯ ಮಾಡಬೇಕು. ಹೀಗೆ ನಾನಾ ಭಾಗಗಳಿವೆ. ಅವರೆಲ್ಲರನ್ನೂ ಸಂಪರ್ಕಿಸಬೇಕು, ಎಲ್ಲರ ಹತ್ರ ಪಡಿಬೇಕು. ಹಾಗಾಗಿ ಯಾರೋ ಒಬ್ರು ಧನಿಕರು ಬಂದ್ರೆ ಅವರಿಗೊಂದು ಸ್ಥಾನಮಾನ ಬೇಕಾಗುತ್ತೆ, ಅವರಿಗೊಂದು ಗೌರವ, ಒಂದು ವ್ಯವಸ್ಥೆಯೂ ಬೇಕಾಗುತ್ತೆ. ಅದನ್ನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಇನ್ನು ಕೆಲವು ಒಳ್ಳೊಳ್ಳೆ ಸ್ಥಾನದಲ್ಲಿ ಇದ್ದಾರೆ, ಅಂಥವ್ರು ಬರ್ಬೇಕಾದ ಕೆಲವು ನಿರೀಕ್ಷೆಯನ್ನು ಮಾಡ್ತಾರೆ, ಅವರಿಗೂ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಇದೆಲ್ಲರ ಜೊತೆಗೆ ಕೆಲವು ವಿದ್ಯಾವಂತರು ಅಂತಿರ್ತಾರೆ. ಬಹುಶಃ ಈ ಎರಡೂ ಅವ್ರಿಗಿರೋದು, ಧನಿಕರು ಆಗಿರೋದಿಲ್ಲ, ದೊಡ್ಡ ಹುದ್ದೆಯಲ್ಲೂ ಇರೋರು. ಆಶ್ಚರ್ಯ ಅಂದ್ರೆ ಅವರಿಗೂ ವ್ಯವಸ್ಥೆ ಮಾಡಿಕೊಡ್ತಾ ಇದ್ರು. ಈ ದೊಡ್ಡ ಸಂಸ್ಥೆಗಳನ್ನು ನಡೆಸುವಾಗ ಅನಿವಾರ್ಯವಾಗಿ ಧನಿಕರು ಇತ್ಯಾದಿಗಳಿಗೆ ಹೇಗೆ ವ್ಯವಸ್ಥೆ ಮಾಡಬೇಕೋ ಹಾಗೆ ನಾನೊಬ್ಬ ಸನ್ಯಾಸಿಯಾಗಿ ವಿದ್ಯಾವಂತರನ್ನು ಕೂಡ ನಾನು ನೋಡ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ ಅನ್ನುವಂತಹ ಗುಣ ಅವರಲ್ಲಿದ್ದು ಅತಿ ದೊಡ್ಡ ಗುಣ. ಬಹುಶಃ ನಮ್ಗೆ ಹೆಚ್ಚು ಕಡೆ ನೋಡ್ಲಿಕ್ಕೆ ಇದು ಸಿಗ್ಲಿಕ್ಕಿಲ್ಲ. ಇನ್ನೂ ಸ್ವಾರಸ್ಯ ಅಂದ್ರೆ, ಯಾರು ತುಂಬಾ ವಿದ್ಯಾವಂತರಾದಂತ ವಿದ್ಯಾರ್ಥಿ ಇದ್ದಾನೋ ಅವನಿಗೆ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾ ಇದ್ದ. ಬೇರೆ ಯಾರೋ ಕಲೆಯಲ್ಲಿ ನಿಪುಣನಾಗಿದ್ದಾನ, ತುಂಬಾ ಚೆನ್ನಾಗಿ ಹಾಡ್ತಾನೆ, ತುಂಬಾ ಚೆನ್ನಾಗಿ ಯಕ್ಷಗಾನ ಮಾಡ್ತಾನೆ ಅಂತವ್ನು ಹೀಗೆ ಆಕ್ಟಿವ್ ಆಗಿ ಚುರುಕಾಗಿದ್ದಾನೆ, ಅವನನ್ನು ಪ್ರೀತಿಯಿಂದ ನೋಡ್ತಾ ಇದ್ರು.
ಆದ್ರೆ ಒಂದು ಮಾತ್ರ ಸತ್ಯ, ವಿದ್ಯಾವಂತನನ್ನ ಅತಿ ಹೆಚ್ಚು ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಯಾರು ಹೆಚ್ಚಿಗೆ ತಿಳ್ಕೊಂಡಿದ್ದಾನೆ, ಓದಿಗೋಸ್ಕರ ಅಂತ ಸಮಯವನ್ನ ಹಾಕ್ತಾ ಇದ್ದಾನೆ, ಅದರಲ್ಲಿ ನಿಷ್ಠನಾಗಿದ್ದಾನೆ, ಅವನಿಗೆ ಇವ್ರು ಎಲ್ಲರಿಗಿಂತಲೂ ಕೂಡ ಹೆಚ್ಚಿನ ಪ್ರೀತಿಯನ್ನು ಖಡಾಖಂಡಿತವಾಗಿ ತೋರಿಸ್ತಾರೆ. ಎಲ್ಲದರ ಮಧ್ಯೆ ಪುರುಷತ್ವ ಮಾಡ್ಕೊಂಡು ಕೊಡ್ತಾ ಇದ್ರು ಸಮಯವನ್ನ. ಅವರ ನಿಯಮಾವಳಿಯಲ್ಲಿ ಅದಿಟ್ಟು ವಿದ್ಯಾವಂತನನ್ನ ಗೌರವಿಸ್ಬೇಕು, ವಿದ್ಯಾವಂತನಿಗೆ ಸ್ಥಾನ ಕೊಡ್ಬೇಕು, ಅದು ಸಿಕ್ಕಿರೋಲ್ಲ ಅವನಿಗೆ ಅಂತ. ಹಾಗಾಗಿ ಈ ಕೆಲಸವನ್ನ ತುಂಬಾ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ವಿ. ನಾವು ಇವತ್ತು ಸಂಸಾರದಲ್ಲಿ ನೋಡ್ತೇವೆ, ಗಂಡನಿಗೆ ಹೆಂಡತಿಯಾದವಳಿಗೆ ಕೊಡ್ಲಿಕ್ಕೆ ಪಾಪ ಉಳಿದೆಲ್ಲ ಇವತ್ತು ನಗರದಲ್ಲಿ ಪಟ್ಟಣದಲ್ಲಿ ವಾಸ ಮಾಡೋರು ತುಂಬಾ ಬ್ಯುಸಿ ಇರ್ತಾರೆ. ಹೆಂಡತಿ ಆದವಳಿಗೆ ಗಂಡನಿಗೆ ಕೊಡ್ಲಿಕ್ಕೆ ಸಮಯ ಇರೋಲ್ಲ, ತಂದೆ ತಾಯಿಗೆ ಮಕ್ಕಳಿಗೆ ಕೊಡ್ಲಿಕ್ಕೆ ಸಮಯ ಇರೋಲ್ಲ, ಅಷ್ಟು ಬ್ಯುಸಿ. ಯಾರನ್ನು ಕೇಳಿದ್ರು ಓಡ್ತಾ ಇರ್ತೇವೆ, ಬ್ಯುಸಿಯಾಗಿರ್ತೇವೆ ಅಂತ. ಆದ್ರೆ ಆಶ್ಚರ್ಯ ಅಂದ್ರೆ ಸ್ವಾಮಿಗಳು ತಮ್ಮ ವಿದ್ಯಾರ್ಥಿಗಳಿಗೆ ಸಮಯ ಕೊಡ್ತಾ ಇದ್ದಾರೆ. ನಾವು ಯಾರು ಅವರಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಲಸಗಳನ್ನು ಮಾಡ್ಕೊಂಡಿದ್ರು ಕೂಡ ಜೊತೆಗೆ ನ್ಯಾಯೋಚಿತವಾದಂತ ಸಮಯವನ್ನು ಕೊಡ್ತಾ ಇದ್ರು. ವಿದ್ಯಾಪೀಠದಲ್ಲಿ ಪ್ರತಿ ದ್ವಾದಶಿ ದಿವಸ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿ ಸಭೆ ಅಂತ ಆಗುತ್ತೆ, ದ್ವಾದಶಿ ಸಭೆ ಅಂತ ಮಾಡ್ತಾರೆ. ಅದಕ್ಕೊಬ್ಬ ಹಿರಿಯ ಅಧ್ಯಾಪಕರು ಯಾರನ್ನಾದ್ರೂ ಅಧ್ಯಕ್ಷರು ಅಂತ ಮಾಡಿರ್ತಾರೆ. ವಿದ್ಯಾರ್ಥಿಗಳೆಲ್ಲ ಅದ್ರಲ್ಲಿ ಮಾತಾಡ್ತಾರೆ. ಸುಧಾ ವಿದ್ಯಾರ್ಥಿಗಳಾಗಿದ್ದಾಗ ಪರ್ಯಾಯದಲ್ಲಿ ಎಲ್ಲರೂ ಇದ್ರು, ಅಲ್ಲಿ ಸಭೆ ಆಗ್ಲಿಕ್ಕೆ ಆಗಲ್ವಲ್ಲ. ಹಾಗಾಗಿ ಸ್ವಾಮಿಗಳ ಹತ್ರ ಬಂದು ಹೇಳಿದ್ರು, ಸ್ವಾಮಿ ಸಭೆ ಆಗ್ತಾ ಇಲ್ಲ. ಸ್ವಾಮಿಗಳು ಹೇಳಿದ್ರು, ಅದಕ್ಕೇನಂತೆ ಮಾಡೋಣ, ನಾ ಬರ್ತೇನೆ. ಎಲ್ಲ ಕೆಲಸಗಳ ಮಧ್ಯ ಪುರುಷತ್ ಮಾಡ್ಕೊಂಡು ನಾನು ಬರ್ತೇನೆ, ನಾನು ಅಧ್ಯಕ್ಷ ಆಗಿ ಕೂತ್ಕೊಳ್ತೇನೆ, ನೀವು ಮಾತಾಡಿ ಅಂತ ಆ ಎಲ್ಲ ವಿದ್ಯಾರ್ಥಿಗಳನ್ನು, ಸುಧಾ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ಅವರೆಲ್ಲ ಕೆಲವು ವಿಷಯಗಳನ್ನ ಅನುವಾದ ಮಾಡೋದು, ಎಷ್ಟು ಉತ್ತೇಜನ ಕೊಡ್ತಾ ಇದ್ರು. ಅವರೆಲ್ಲ ಶ್ಲೋಕ ಮಾಡಿ ಕೊಟ್ರೆ ಶ್ಲೋಕ ಮಾಡಿ ಶ್ಲೋಕ ವಾಚನ, ಒಂದು ಸಮಸ್ಯೆ ಪೂರ್ತಿ ಒಂದು ಪಾದವನ್ನ ಸಮಸ್ಯೆಯಾಗಿ ಕೊಟ್ರೆ ಉಳಿದ 3 ಪಾದವನ್ನ ಮಾಡಿ ಆ ಶ್ಲೋಕವನ್ನು ಪೂರ್ಣ ಮಾಡೋದು ಅಂತ ವಿದ್ಯಾರ್ಥಿಗಳನ್ನ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಉತ್ಸಾಹ ಕೊಡ್ಬೇಕು ಅಂತ ತಾವು ಮಾಡಿಕೊಡ್ತಾರೆ. ಅಲ್ಲೇ ಕೂತ್ಕೊಂಡು ಒಂದು ಶ್ಲೋಕ ರಚನೆ ಮಾಡಿ ತಾವು ವಾಚನ ಮಾಡ್ತಾ ಇದ್ರು. ಈಗ ಪ್ರತಿಯೊಂದರಲ್ಲಿಯೂ ಕೂಡ ತಾವು ಸೇರ್ಕೊಡ್ತಾ ಇದ್ರು. ನಾನು ಬೇರೆ ಸ್ತರದವನು, ನೀವೆಲ್ಲ ಬೇರೆ ಸ್ತರದವರು ಅಂತ ಯಾವತ್ತೂ ನೋಡ್ಲಿಲ್ಲ. ಎಲ್ಲರ ಜೊತೆಗೆ ಬೆರೆಯುವಂತಹ ಸ್ವಭಾವ. ಹಾಗೆ ಒಂದ್ ಸರ್ತಿ ವಿದ್ಯಾರ್ಥಿಗಳೆಲ್ಲ ಬಂದು ಕೇಳಿದ್ರು, ಸ್ವಾಮಿ ನೀವು ಹಳೆಯವರಿಗೆಲ್ಲ ತುಂಬಾ ಸಮಯ ಕೊಡ್ತಾ ಇದ್ರಂತೆ, ಸಿಗ್ತಾ ಇದ್ರಿ, ನಮ್ಗೆ ತುಂಬಾ ವಿಷಯಗಳು ನಿಮ್ಮಿಂದ ಕೇಳಲಿಕ್ಕೆ ಸಿಗ್ತಾ ಇಲ್ಲ. ಸ್ವಾಮಿ ಕೇಳಿದ್ರು, ಏನ್ ಕೇಳ್ಬೇಕಾಗಿತ್ತು ನೀವು? ಅಲ್ಲ, ನೀವು ಹಳೆ ತುಂಬಾ ಹಿಂದೆ ನಿಮ್ಮ ಜೀವನದಲ್ಲಿ ನಡೆದಂತ ಕೆಲವು ಘಟನೆಗಳು ಇವೆಲ್ಲ ನಾವು ಕೇಳಿ ತಿಳ್ಕೊಳ್ಬೇಕು ಅಂತಿದೆ ಸ್ವಾಮಿ. ಹಾಗಾಗಿ ನೀವು ನಮ್ಗೆ ದಿವಸ ಟೈಮ್ ಕೊಡ್ಬೇಕು ಅಂತ. ಪರ್ಯಾಯದಲ್ಲಿದ್ದಾರೆ, ಪರ್ಯಾಯದಲ್ಲಿ ಇರುವಂತಹ ಸ್ವಾಮಿಗಳಿಗೆ 1 ನಿಮಿಷವೂ ಸಮಯ ಇರೋಲ್ಲ. ಅದ್ರ ಜೊತೆಗೆ ಇವರು ಪಾಠ ಪ್ರವಚನಗಳು ಎಲ್ಲವನ್ನೂ ತಾವೇ ಮಾಡಿಕೊಂಡು ಹೋಗುವಂಥವ್ರು. ಅಂಥವ್ರಿಗೆ ವಿದ್ಯಾರ್ಥಿಗಳು ಬಂದು ಕೇಳಿದ್ರು. ಪಾಪ ಹುಡುಗರು ಅವ್ರವ್ರದ್ದು ಹುಡುಗರು ಸ್ವಾಮಿಗಳು ನಮಗ್ ಬೇಕು ಅಂತ ಕೇಳ್ತಾ ಇದ್ದಾರೆ. ತಪ್ಪೇನಿದೆ? ತಂದೆ ಆದವನು ಇವತ್ತು ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ಕಷ್ಟ ಆಗತ್ತೆ, ಆದ್ರೆ ಸ್ವಾಮಿಗಳು ಹೇಳಿದ್ರು ನಾನು ಸಮಯ ಕೊಡ್ತೇನೆ. ಯಾವತ್ತು ಪಾಠ್ಯದ ದಿವಸ ನೀವು ಬರ್ಬೋದು, 3/4 ಗಂಟೆ ಸಮಯ ನಿಮ್ಗೆ ಕೊಡ್ತೇನೆ, ಏನ್ ಬೇಕಾದ್ರೆ ಪ್ರಶ್ನೆ ಕೇಳ್ತೇನೆ. ಪಾಠ್ಯ ಅನಧ್ಯಯನ ಅವತ್ತು ಪಾಠ ಮಾಡೋಲ್ಲ, ಹಾಗಾಗಿ ಸ್ವಲ್ಪ ಪುರುಸೊತ್ತಿರುತ್ತೆ. ಆದ್ರಿಂದ 3/4 ಗಂಟೆ ಕಾಲಾವಕಾಶವನ್ನು ನಿಮಗ್ ಕೊಡ್ತೇನೆ, ಅವಾಗ ಏನ್ ಬೇಕಾದ್ರೆ ಹಳೆದ ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೇನೆ ಅಂತ ಅದನ್ನ ಜಾರಿಗೆ ತಂದ್ರು. ಸುಮ್ನೆ ಹೇಳಿದ್ದಷ್ಟೇ ಅಲ್ಲ, ಆ ಮಾತು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಅಂತದ್ದು ತಮ್ಮ ಎಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಎಂತ ಸಮಯ ಕೊಟ್ಟು ಇವು ಬೇಕಾದ ಪ್ರಶ್ನೆ ಕೇಳ್ಕೊಂಡು ಉತ್ತರ ಪಡ್ಕೊಳ್ತಾ ಇದ್ರು. ಹೀಗೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣುವಂಥದ್ದು ಇದೊಂದು ಅತ್ಯದ್ಭುತವಾಗಿರ್ತಕ್ಕಂತಹ ಕರುಣೆ ಅವರದ್ದು. ಒಂದ್ ಸರ್ತಿ ಪರ್ಯಾಯ ಸಂಚಾರಕ್ಕೆ ಹೊರಟಾಗ, ಪರ್ಯಾಯ ಸಂಚಾರ ಅನ್ನೋದು ಅಷ್ಟೇ, ತುಂಬಾ ಊರುಗಳನ್ನು ಸುತ್ತಬೇಕಾಗತ್ತೆ, 1 ನಿಮಿಷವೂ ಸಮಯ ಇರೋಲ್ಲ. ಅಲ್ಲಿರುವಂತಹ
ಪಂಡಿತರು ಇತ್ಯಾದಿಗಳನ್ನ ಭೇಟಿಯಾಗಬೇಕು, ಅವರಿಗೆಲ್ಲ ರಾಯಸವನ್ನು ಕೊಟ್ಟು ನಮ್ಮ ಪರ್ಯಾಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಸೇವಾಕರ್ತರು, ಭಕ್ತಾದಿಗಳು ಬೇರೆ ಬೇರೆ ಕಾಲದಲ್ಲಿ ಇವರಿಗೆ ಸಹಾಯ ಮಾಡಿ ಬೆನ್ನೆಲುಬಾಗಿ ನಿಂತವರು, ಅವರಿಗೆಲ್ಲ ಭೇಟಿಯಾಗಿ ನಮ್ಮ ಪರ್ಯಾಯದಲ್ಲಿ ನೀವು ಬರಬೇಕು, ಕೃಷ್ಣನ ಸೇವೆ ಮಾಡಬೇಕು, ಅವನ ಅನುಗ್ರಹವನ್ನು ಪಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರನ್ನೂ ಭೇಟಿ ಮಾಡಿ ಹೇಳ್ತಾ ಇರ್ತಾರೆ. ಹೀಗೆ ಬೆಳಿಗ್ಗೆ ಒಂದ್ ಕಡೆ ಪೂಜೆ ಆದ್ರೆ ರಾತ್ರಿ ಪೂಜೆ ಇನ್ನೊಂದು ಊರಲ್ಲೇ ಆಗಿರುತ್ತೆ ಬಹುಶಃ. ಅಷ್ಟು ಸುತ್ತಾಡಿಕೊಂಡು ಒಂದು ಕ್ಷಣವೂ ಪುರುಸೊತ್ತಿಲ್ಲದೆ ಇರುವಂತಹ ಸಮಯ. ಒಂದ್ ದಿವಸ ರಾತ್ರಿ ಪೂಜೆಗೆ ಯಾರ್ದೋ ಮನೆಗೆ ಹೋಗಿದ್ರು. ರಾತ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟವರು, ಇನ್ನೇನು ವ್ಯಾನ್ ಹತ್ತಬೇಕಾದವರು ಮತ್ತೆ ಹಿಂದ್ ಬಂದು ನಮ್ಮ ಪರ್ಯಾಯಕ್ಕೆ ಬರ್ಬೇಕು ಅಂತ ಆಹ್ವಾನ ಕೊಟ್ರು. ಯಾರಿಗ್ ಗೊತ್ತಾ? ಆ ಮನೆ ಕೆಲ್ಸದವಳಿಗೆ. ಆಕೆ ಪಡಕೆ ಗಿರ್ಕೆ ಹಿಡ್ಕೊಂಡು ತಯಾರಾಗಿ ನಿಂತಿದ್ದಾಳೆ. ಎಂಜಲೆಲ್ಲ ಎಲ್ಲ ತೆಗೆದು ಕ್ಲೀನ್ ಮಾಡ್ಬೇಕು ಅಂತ ದೂರದಲ್ಲಿ ನಿಂತಿದ್ಲು. ಹತ್ರ ಬಂದಿರ್ಲಿಲ್ಲ. ಸ್ವಾಮಿಗಳು ಹೊರಟು ಅಂತ ಪಡಕೆ ಹಿಡ್ಕೊಂಡು ಮುಂದ್ ಬಂದಿದ್ಲು. ಹಿಂತಿರುಗಿ ಬಂದ ಸ್ವಾಮಿಗಳು ಆಕೆಗೆ ಹೇಳಿದ್ರು, ನಮ್ ಪರ್ಯಾಯ 2 ವರ್ಷ ಪರ್ಯಾಯ ಇರುತ್ತೆ, ಅವಶ್ಯವಾಗಿ ಬಂದು ಕೃಷ್ಣನ ಅನುಗ್ರಹ ತಗೊಂಡು ಹೋಗ್ಬೇಕು. ಈ ಪುರುಸೊತ್ತಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಜವಾಬ್ದಾರಿ ಇರುವಾಗ ಕೊನೆ ವ್ಯಕ್ತಿ, ಸಮಾಜದಲ್ಲಿ ಕೊನೆ ವ್ಯಕ್ತಿ ಅಂತ ಯಾರು ಇರ್ತಾರೋ ಅವರಿಗೂ ಕೂಡ ನ್ಯಾಯ ಒದಗಿಸ್ಬೇಕು ಅನ್ನುವಂತಹ ಪ್ರಾಮಾಣಿಕ ಕಾಳಜಿ. ನಾವು ರಾಜಕೀಯ ವ್ಯಕ್ತಿಗಳೋ ಇನ್ನೊಬ್ರು ಯಾರೋ ಹೇಳಿಕೆಯಲ್ಲಿ ಇದನ್ನು ನೋಡ್ತಾ ಇಲ್ಲ, ಇವರ ನಿಜವಾದ ಜೀವನದಲ್ಲಿ ನೋಡ್ತಾ ಇದ್ದೇವೆ. ಇಷ್ಟು ಕಾಳಜಿ. ಇವರು ವೃಂದಾವನಸ್ಥರಾದ ಮೇಲೆ, ಸಮಯ ಮೀರ್ತಾ ಇದೆ, ಇದೊಂದು ಪ್ರಸಂಗವನ್ನು ಹೇಳಿ ನಾನು ನನ್ನ ಉಪನ್ಯಾಸವನ್ನು ಮುಗಿಸ್ತೇನೆ. ವೃಂದಾವನಸ್ಥರಾದ ಮೇಲೆ ಮಾರನೇ ದಿವಸವೇ ಯಾರೋ ಒಬ್ಳು ಹೆಣ್ಣು ಮಗಳು ಅಲ್ಲಿ ವಿದ್ಯಾಪೀಠದ ಎದುರುಗಡೆ ಒಂದು ಕಟ್ಟೆ ಮೇಲೆ ಮಲ್ಕೊಂಡಿದ್ಲು. ಸಾಯಂಕಾಲ ತನಕ ಅಲ್ಲೇ ಇದ್ದದ್ದನ್ನು ನೋಡಿ, ಏನಮ್ಮ ಯಾಕೆ ಬಂದಿದ್ದೆ ಅಂತ ನಮ್ಮವ್ರು ವಿಚಾರಿಸಿದ್ರೆ ಆಕೆ, ನಾನು ಬಳ್ಳಾರಿಯಿಂದ ಬಂದಿದ್ದೇನೆ, ಸ್ವಾಮಿಗಳನ್ನು ನೋಡ್ಬೇಕು ಅಂತ ಉಡುಪಿಗೆ ಹೋದೆ, ಕೊನೆ ಕ್ಷಣದಲ್ಲಿದ್ದಾರೆ, ಅವ್ರಿಗೇನೋ ತೊಂದರೆ ಆಗಿದೆ ಅಂತ ಗೊತ್ತಾಯ್ತು, ಉಡುಪಿಗೆ ಹೋದೆ. ಆದ್ರೆ ಉಡುಪಿಗೆ ಹೋದ್ರೆ ಅವರು ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು. ನನ್ನಪ್ಪ ನನಗೆ ದರ್ಶನ ಕೊಡ್ಲಿಲ್ಲ, ವೃಂದಾವನದಲ್ಲಿ ಕೂತ್ಬಿಟ್ರು ಅಂತ ಆಕೆ ಪಾಪ ಹೇಳ್ಕೊಂಡ್ರು. ಬಡಪಾಯಿ ಅಲ್ಲೇ ರಸ್ತೆ ಬದಿಯಲ್ಲಿ ಮಲ್ಕೊಂಡಿದ್ದಾಳೆ. ಅವಳನ್ನ ನೋಡಿ, ಆಯ್ತಮ್ಮ ಪಾಪ ಸ್ವಾಮಿಗಳನ್ನ ನೋಡ್ಲಿಕ್ಕೆ ಬಂದಿದ್ದಿ, ಏನ್ ವಾಪಸ್ ಊರಿಗೆ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಏನಾದ್ರು ಬೇಕಿತ್ತ? ಯಾಕೆಂದ್ರೆ ಹೋಗಿಲ್ಲ, ವಾಪಸ್ ಇಲ್ಲೇ ಇದ್ದಾಳೆ ಪಾಪ ಬಡಪಾಯಿ, ಬಸ್ ಚಾರ್ಜ್ ಏನೋ ಬೇಕಿತ್ತೇನೋ ಅನ್ಕೊಂಡು ಬಸ್ ಚಾರ್ಜ್ ಏನಾದ್ರು ಬೇಕಿತ್ತ ಅಂತ ಕೇಳಿದ್ರೆ ಆಕೆ ಹೇಳಿದ್ಲು, ಇಲ್ಲ ಬಸ್ ಚಾರ್ಜ್ ಎಲ್ಲ ಇದೆ ನನ್ಗೆ, ಆದ್ರೆ ಅವ್ರನ್ನ ದರ್ಶನ ಮಾಡ್ಬೇಕು ಅನ್ಸಿತ್ತು, ಅದಕ್ಕೆ ಬಂದೆ. ಆಯ್ತು, ಇನ್ನೇನು ಹೊರಡ್ತೇನೆ, ರಾತ್ರಿ ಹೊರಡ್ತೇನೆ ಅಂತಂದ. ಆಶ್ಚರ್ಯ ಆಯ್ತು, ಇದ್ಯಾಕೆ ಇಲ್ಲಿಂದ ಬಂದಿದ್ದಾಳೆ ಈಕೆ ಇಷ್ಟು ದೂರದಿಂದ, ಏನು ಅಂತ ಕೇಳಿದ್ರೆ ಆಕೆ ಹೇಳಿದ್ಲು, ನಾನು ಒಂದು ದರ್ಶನ ಮಾಡ್ಕೊಂಡು ಸ್ವಾಮಿಗಳನ್ನ ದೂರದಲ್ಲಿ ನಿಂತಿದ್ದೆ. ಆದ್ರೆ ಸ್ವಾಮಿಗಳು, ಆ ಗುರುಗಳು ನಾನು ಇದ್ದಲ್ಲಿಗೆ ಬಂದು ಬಿಟ್ಟು ನಂಗೆ ಮಂತ್ರಾಕ್ಷತೆ ಕೊಟ್ಟು ಒಳ್ಳೇದಾಗುತ್ತೆ ಅಂತ ಹೇಳಿ ಹೋದ್ರು. ಅವತ್ತಿಂದ ನನ್ನ ಜೀವನದಲ್ಲೇ ಒಂದು ಬದಲಾವಣೆ, ನನಗೂ ಒಂದು ಧೈರ್ಯ ಬಂತು. ತುಂಬಾ ಆತ್ಮಸ್ಥೈರ್ಯವನ್ನು ಇವ್ರು ನಮಗೆ ತಂದು ಕೊಟ್ಟಿದ್ದಾರೆ ಅಂತ ಗುರುಗಳಿವರು ಅಂತ ಆಕೆ ಹೇಳ್ಕೊಂಡು. ಯಾವತ್ತಿಗೂ ಅವಳಿಂದ ಏನೂ ಲಾಭ ಇಲ್ಲ, ಏನೂ ಆಗ್ಬೇಕಾಗಿಲ್ಲ. ಆದ್ರೆ ಇಂತಹ ಕೆಳಸ್ತರದಲ್ಲಿ ಇರುವಂತವರು ಅಂತ ಯಾರು ಅಂದುಕೊಳ್ತೇವೆ, ಅವರಿಗೂ ಕೂಡ ಬದುಕುವ ಹಕ್ಕಿದೆ. ಅವರು ಸಂತೋಷದಲ್ಲಿ ಬದುಕಬೇಕು, ನೆಮ್ಮದಿಯಲ್ಲಿ ಇರ್ಬೇಕು. ಹಾಗಾಗಿ ಅಂಥವ್ರನ್ನು ಕೂಡ ಹಿರಿಯರು ಅಂತ ಅನ್ನಿಸ್ಕೊಂಡವರು ಒಂದು ಮಾತಾಡ್ಸೋದು, ಅನುಗ್ರಹ ಮಾಡೋದು ಅನ್ನುವಂಥದ್ದು ಇದೆಯಲ್ಲ, ಇದು ಸಾಮಾನ್ಯರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ವಿಶಾಲ ಹೃದಯ ಇವತ್ತಿನ ದಿವಸ ವೃಂದಾವನದಲ್ಲಿ ಕೂತು ಕೂಡ ಈ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಸ್ವಾಮಿಗಳು ಇದ್ದಾಗೆಲ್ಲ ಬಂದು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಮಂತ್ರಾಕ್ಷರ ತಗೊಂಡು ಹೋಗ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ, ಏನಿಲ್ಲ ಸ್ವಾಮಿ ಇದ್ದೀರಿ, ಮಂತ್ರಾಕ್ಷರ ತಗೊಂಡು ಹೋಗ್ತಾ ಇದ್ದೇನೆ ಅಂತ. ಹಾಗೆ ಭಾನುವಾರ ದಿವಸಗಳಲ್ಲಿ ಬಂದು ಮಂತ್ರಾಕ್ಷರ ತಗೊಂಡು ಹೋಗ್ತಾ ಇದ್ರು. ವೃಂದಾವನ ಆದ್ಮೇಲೆ ವೃಂದಾವನದ ಎದುರುಗಡೆ ಕೂತು ನಮಸ್ಕಾರ ಮಾಡಿ ಅವ್ರು ಹೇಳ್ತಾರೆ, ಅವ್ರು ಕೇಳ್ಕೊಡ್ತಾ ಇದ್ರಂತೆ, ಸ್ವಾಮಿ ಭಾನುವಾರಕ್ಕೆಲ್ಲ ಇಲ್ಲಿ ಬಂದು ತಾವಿದ್ದಾಗೆಲ್ಲ ಮಂತ್ರಾಕ್ಷರ ತಗೊಂಡು ಹೋಗ್ತಾ ಇದ್ದೆ,
ಆದ್ರೆ ಇವತ್ತು ಭಾನುವಾರ ಬಂದಿದ್ದೇನೆ, ನೀವ್ ಇದ್ದೀರಿ ಆದ್ರೆ ಮಂತ್ರಾಕ್ಷತೆ ಇಲ್ಲ ಅಂತ ಆಯ್ತಲ್ಲ ಅಂತ ಹೇಳ್ಕೊಳ್ತಾ ಇದ್ರಂತೆ. ಆಶ್ಚರ್ಯ ಅಂದ್ರೆ ಯಾವ್ದೋ ಹುಡುಗ, ಚಿಕ್ಕ ಹುಡುಗ ಆಟ ಆಡ್ತಾ ಇದ್ದವನು ಅವ್ನು ಬಂದು ಅಲ್ಲಿ ಸ್ವಾಮಿಗಳ ಎದುರುಗಡೆ ಇದ್ದ ಹೂವನ್ನ ತೆಗೆದು ಇವ್ರ ಕೈಯಲ್ಲಿ ಹಾಕಿ ಹೋಗ್ತಂತೆ. ಯಾಕೆ ಬಂದ, ಯಾಕೆ ಹಾಕಿದ, ಯಾಕೆ ಹೋದ ಅಂತ ಗೊತ್ತಿಲ್ಲ. ಒಳಗ್ ಕೂತು ಅವರು ಯೋಚನೆ ಮಾಡ್ಬೇಡ, ನಾನು ಮಂತ್ರಾಕ್ಷತೆ ಕೊಡ್ತಾ ಇದ್ದೇನೆ, ನಾನು ಅನುಗ್ರಹ ಮಾಡ್ತಾ ಇದ್ದೇನೆ ಅಂತ ಹೇಳಿ ಕಳಿಸಿದ್ರು. ಹೀಗೆ ಇಷ್ಟು ದಿವಸ ನಮ್ಮ ಪ್ರತ್ಯಕ್ಷವಾಗಿ ಕಂಡು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ರು. ಪ್ರತ್ಯಕ್ಷವಾಗಿ ಕಾಣದೇ ಇರಬಹುದು, ಆದ್ರೆ ದೇಹ ಬಂಧನ ಇಲ್ಲದೆ ಇದ್ದಾಗ ಇನ್ನೂ ಹೆಚ್ಚಿನ ಶಕ್ತಿಯಿಂದ ನಮ್ಮೆಲ್ಲರ ಮನೆಗಳಿಗೂ ಕೂಡ ಬಂದು ವಿಶೇಷವಾಗಿ ವೃಂದಾವನದಲ್ಲಿ ಸನ್ನಿಹಿತರಾಗಿ ಎಲ್ರಿಗೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾರೆ. ಎಲ್ಲ ಜನರ ಮೇಲೆ ಅಪಾರವಾದಂತಹ ಪ್ರೀತಿಯನ್ನ ಇಟ್ಟುಕೊಂಡವರು, ಎಲ್ರಿಗೂ ಭಗವಂತನ ಅನುಗ್ರಹವನ್ನ ಮಾಡಿಸ್ಬೇಕು ಅಂತ ಹೊರಟವರು. ಅಂತವ್ರ ಸ್ಮರಣೆ ಮಾಡಿದ್ರೆ ನಾವು ಧನ್ಯರಾಗ್ತೇವೆ. ನಮ್ಮ ಮನಸ್ಸು ಶುದ್ಧವಾಗಿ ಆ ಶುದ್ಧವಾದ ಮನಸ್ಸಿನಲ್ಲಿ ಭಗವಂತ ನೆಲೆ ನಿಲ್ಲಲಿಕ್ಕೆ ಕಾರಣವಾಗುತ್ತೆ. ಹೀಗೆ ಶುದ್ಧ ಚರಿತರಾಗಿರ್ತಕ್ಕಂತಹ ಗುರುಗಳ ಸ್ಮರಣೆಯನ್ನು ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತಹ ಈ ವಿಶ್ವೇಶ ದರ್ಶನ ಹಾಗೆ ಏನೋ ಮಾತನ್ನು ನಾನು ಆಡ್ತಾ ಹೇಳಲಿಕ್ಕೆ ಏನ್ ಸೇರ್ಕೊಂಡಂತಹ ನನ್ನ ಇದುವರೆಗೂ ಕೂಡ ಗುರುಮೂರ್ತಿ ಆಚಾರ್ಯರು ಶ್ರೀಪಾದಂಗಳವರ ವ್ಯಕ್ತಿತ್ವ, ಎಷ್ಟೇ ಕಾರ್ಯಕ್ರಮಗಳು ಇದ್ರೂ ಕೂಡ ಅವಶ್ಯವಾಗಿ ಮಾಡಬೇಕಾಗಿರ್ತಕ್ಕಂತಹ ಕಾರ್ಯಗಳು, ಅದನ್ನ ಯಾವತ್ತೂ ಕೂಡ ಮರಿದೇನೇನೆ ಅದನ್ನ ಮಾಡ್ತಾ ಇದ್ರು. ಎಲ್ಲದರಲ್ಲೂ ಕೂಡ ತನ್ನ ಪಾತ್ರ ಇರಬೇಕು ಎಂಬುದಾಗಿ. ಯಾಕೆ ಬೇರೆಯವರಿಗೆ ಜವಾಬ್ದಾರಿ ಕೊಟ್ರೆ ಅವರ ಸಮರ್ಥವಾಗಿ ದಕ್ಷತೆಯಿಂದ ನಿರ್ವಹಣೆ ಮಾಡೋದಿಲ್ಲ. ಅದರಿಂದಾಗಿ ತಾವೇ ಎಲ್ಲ ಕಡೆಯಲ್ಲೂ ಕೂಡ ಪ್ರಧಾನ ಪಾತ್ರವನ್ನ ವಹಿಸಿ ಆ ಕಾರ್ಯ ಯಾವುದೂ ಕೂಡ ಆಕ್ಷೇಪಗಳಿಗೆ ಒಳಗಾಗದೆ ತುಂಬಾ ಚೆನ್ನಾಗಿ ಆಗ್ಬೇಕು ಎಂಬುದಾಗಿ ಆ ಕಾಳಜಿಯಿಂದ ತಾವು ಆ ಕಾರ್ಯಗಳನ್ನ ಮಾಡ್ತಾ ಇದ್ರು. ಅವರ ಮಂತ್ರಾಕ್ಷತೆಯ ಮಹತ್ವ, ಆಶೀರ್ವಾದದ ಮಹತ್ವ ಅದೆಲ್ಲವನ್ನೂ ಕೂಡ ಗುರುಮೂರ್ತಿ ಆಚಾರ್ಯರು ಇದುವರೆಗೂ ಕೂಡ ತುಂಬಾ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ಪ್ರಣಾಮಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೇನೆ. ನಾಳೆಯ ದಿವಸ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಮತ್ತೊಬ್ಬ ವಿದ್ವಾಂಸರು ಹಾಗೂ ಹಿರಿಯ ವಕೀಲರು ಆಗಿರ್ತಕ್ಕಂತಹ ಶ್ರೀಯುತ ವಿ ಹರಿದಾಸ ಭಟ್ ಅವರು ನಾಳೆ ದಿವಸ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ನಾಳೆ ದಿವಸ ಎಲ್ಲರೂ ಕೂಡ 7 ಗಂಟೆಗೆ ಉಪಸ್ಥಿತರಾಗಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿಗೆ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಕೃಷ್ಣಾರ್ಪಣ ಮಸ್ತು.